ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜೀವನದಲ್ಲಿ ಕೆಲವೊಮ್ಮೆ ನೀವು ಸಮುದ್ರದ ಅಲೆಗಳಲ್ಲಿ ಸಿಲುಕಿದಂತೆ ಜೆಲ್ಲಿ ಮೀನಿನಂತೆ ನಿಮಗೆ ಅನ್ನಿಸ್ತಾ ಇದೆಯೇ? ಜೊತೆಗೆ ಸಮಾಜವು ನಿಮ್ಮಿಂದ ನಿರೀಕ್ಷಿಸುವ ಜೀವನವನ್ನು ನೀವು ನಿರ್ಮಿಸ್ತಿದ್ದೀರಾ, ಆದರೆ ಅದು ನಿಜವಾಗಿಯೂ ನಿಮಗೆ ಬೇಕಾದ ಜೀವನ ಅಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯೇ? ಇತರರ ಅಗತ್ಯಗಳಿಗೆ ಆದ್ಯತೆ ನೀಡುವ ಅಭ್ಯಾಸ ನಿಮಗಿದೆಯೇ? ಮತ್ತು ರಾತ್ರಿ ಮಲಗುವಾಗ ಕಳೆದ 3 ವರ್ಷಗಳಿಂದ ನನ್ನ ಜೀವನದಲ್ಲಿ ನಾನು ನಿಜಕ್ಕೂ ಏನು ಮಾಡುತ್ತಿದ್ದೇನೆ ಅಂತ ಯೋಚನೆ ಮಾಡ್ತಾ ಮಲ್ಕೊತಾ ಇದ್ದೀರಾ ಅಥವಾ ನಿದ್ದೆಗೆಡ್ತಾ ಇದ್ದೀರಾ? ನೀವು ಜಲ್ಲಿ ಮೀನಾಗಿದ್ದರೆ ನೀವು ಅತ್ತಿಂದಿತ್ತ ತಳ್ಳುವ ಸಮುದ್ರದ ಅಲೆಗಳೇ ನಿಮ್ಮ ಜೀವನದ ಅಸ್ತವ್ಯಸ್ತತೆ ಅಥವಾ ಕಿಯೋಸ್. ಇವೇ ನಿಮ್ಮ ಜೀವನದ ಗುರಿಯನ್ನು ತಲುಪಲು ಅಡ್ಡವಾಗಿರುವ ಅಂಶಗಳು. ಖ್ಯಾತ ಮನಃಶಾಸ್ತ್ರಜ್ಞ ಡಾಕ್ಟರ್ ಜಾರ್ಡನ್ ಪೀಟರ್ಸನ್ ಅವರ ಬಹುಬೇಡಿಕೆಯ ಪುಸ್ತಕ 12 ರೂಲ್ಸ್ ಫಾರ್ ಲೈಫ್ ಆ್ಯಂಡ್ ಆ್ಯಂಟಿಡೋಟ್ಸ್ ಟು ಕಿಡ್ಸ್ ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಈ ಗೊಂದಲಗಳ ಮೂಲವನ್ನು ವಿಶ್ಲೇಷಿಸುತ್ತದೆ. ಜೊತೆಗೆ ಜೀವನದಲ್ಲಿ ಒಂದು ಶಿಸ್ತು ತರಲು ಮತ್ತು ಅರ್ಥಪೂರ್ಣವಾದ ಬದುಕು ಕಟ್ಟಿಕೊಳ್ಳಲು 12 ನಿರ್ದಿಷ್ಟ ನಿಯಮಗಳನ್ನು ನೀಡುತ್ತದೆ. ಈ ಸಮರಿಯಲ್ಲಿ ನಾವು ಈ ಪುಸ್ತಕದ ಪ್ರಮುಖ ವಿಚಾರಗಳನ್ನು ಅಧ್ಯಾಯವಾರು ನೋಡ್ತಾ ಹೋಗೋಣ. ಬನ್ನಿ, ಹಾಗಾದರೆ ಶುರು ಮಾಡೋಣ. ಅಧ್ಯಾಯ 1. ನಿಮ್ಮ ಭುಜಗಳನ್ನು ಹಿಂದಕ್ಕೆ ಚಾಚಿ ನೇರವಾಗಿ ನಿಲ್ಲಿ. ಪ್ರಕೃತಿಯಿಂದ ಕಲಿಯುವುದು. ನಾವು ಮನುಷ್ಯರ ಮೆದುಳು ಮತ್ತು ನಡವಳಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಚಿಂಪಾಂಜಿಗಳು ಮತ್ತು ಲಾಬ್ಸ್ಟರ್ಗಳಂತಹ ಜೀವಿಗಳನ್ನು ಅಧ್ಯಯನ ಮಾಡಬಹುದು. ನಮ್ಮ ಮೆದುಳಿನ ಕಾರ್ಯವಿಧಾನ ಮತ್ತು ಸಾಮಾಜಿಕ ರಚನೆಗಳು ಇವುಗಳಿಗೆ ಬಹಳಷ್ಟು ಸಾಮ್ಯತೆಯನ್ನು ಹೊಂದಿವೆ. ಸಮಾಜದಲ್ಲಿ ಇತರರು ಹೇಗೆ ನಮ್ಮನ್ನು ನೋಡುತ್ತಾರೆ ಅನ್ನೋದು ನಮ್ಮ ಮೆದುಳು ಮತ್ತು ದೇಹದ ರಾಸಾಯನಿಕ ಕ್ರಿಯೆಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಜೀವನದಲ್ಲಿ ಯಶಸ್ವಿಯಾದ ಅಥವಾ ಮೇಲುಗೈ ಸಾಧಿಸಿದ ವ್ಯಕ್ತಿಯ ಮೆದುಳಿನ ರಾಸಾಯನಿಕ ಕ್ರಿಯೆಗೂ ಸಮಾಜದ ಕೆಳ ಹಂತದಲ್ಲಿರುವ ವ್ಯಕ್ತಿಯ ಮೆದುಳಿನ ಕ್ರಿಯೆಗೂ ಬಹಳ ವ್ಯತ್ಯಾಸ ಇರುತ್ತದೆ. ಮುಖ್ಯವಾಗಿ ಸೆರೋಟಿನ್ ಅನ್ನೋ ರಾಸಾಯನಿಕ. ಒಂದು ಬಲಿಷ್ಠ ಲಾಬ್ಸ್ಟರ್ ಯುದ್ಧದಲ್ಲಿ ಸೋತರೆ ಅದರ ಮೆದುಳು ಕರಗಿ ಹೋಗುತ್ತದೆ ಮತ್ತು ಸೋತ ಸ್ಥಾನಕ್ಕೆ ತಕ್ಕಂತೆ ಹೊಸ ಮೆದುಳು ಹುಟ್ಟಿಕೊಳ್ಳುತ್ತದೆ. ಪ್ರೀತಿಯಲ್ಲಿ ಅಥವಾ ವೃತ್ತಿಯಲ್ಲಿ ಸೋತಾಗ ನಮಗೂ ಇದೇ ರೀತಿಯ ಅನುಭವ ಆಗುತ್ತೆ. ಪ್ಯಾರೆಟೋ ತತ್ವ ಮತ್ತು ಪ್ರಾಬಲ್ಯ. ಇದನ್ನು 80-20 ನಿಯಮ ಅಂತ ಕರೀತಾರೆ. ಪ್ರಪಂಚದ ಬಹುಪಾಲು ಸಂಪತ್ತು ಕೇವಲ ಸಣ್ಣ ಗುಂಪಿನ ಜನರ ಕೈಯಲ್ಲಿ ಇದೆ. ಬಹುಪಾಲು ಪುಸ್ತಕಗಳು ಮತ್ತು ಸಂಗೀತವನ್ನು ಬೆರಳೆಣಿಕೆಯಷ್ಟು ಲೇಖಕರು ಮತ್ತು ಸಂಗೀತಗಾರರು ನಿಯಂತ್ರಿಸುತ್ತಾರೆ. ಇದರ ಅರ್ಥ ಪ್ರತಿ ಕ್ಷೇತ್ರದಲ್ಲೂ ಒಂದು ಮೇಲಿನ ಹಂತ ಮತ್ತು ಒಂದು ಕೆಳಗಿನ ಹಂತ ಇರುತ್ತದೆ. ನಾವೆಲ್ಲರೂ ಆ ಮೇಲಿನ ಹಂತವನ್ನು ತಲುಪಲು ಹೋರಾಡ್ತಾ ಇದ್ದೀವಿ. ನೀವು ಸೋತಾಗ ನಿಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಮಟ್ಟ ಕುಸಿಯುತ್ತದೆ. ಇದರಿಂದ ನೀವು ಖಿನ್ನತೆಗೆ ಒಳಗಾಗ್ತೀರಿ, ನಿಮ್ಮ ಭಂಗಿ ಬಾಗುತ್ತದೆ ಮತ್ತು ನೀವು ದುರ್ಬಲರಾಗ್ತೀರಾ. ಆದರೆ ನೀವು ಗೆದ್ದಾಗ ಸೆರೋಟೋನಿನ್ ಹರಿಯುತ್ತದೆ. ಆಗ ನೀವು ಯಾವುದೇ ಸವಾಲನ್ನು ಧೈರ್ಯವಾಗಿ ಎದುರಿಸಲು ಸಿದ್ಧರಾಗ್ತೀರಾ. ಆದ್ದರಿಂದ ನಿಮ್ಮ ದೈಹಿಕ ಭಂಗಿಯನ್ನು ಸರಿಪಡಿಸಿಕೊಳ್ಳಿ. ಭುಜಗಳನ್ನು ಹಿಂದಕ್ಕೆ ಚಾಚಿ ತಲೆ ಎತ್ತಿ ಆತ್ಮವಿಶ್ವಾಸದಿಂದ ನಿಲ್ಲಿ. ಇದು ನಿಮ್ಮ ಮೆದುಳಿಗೆ ನಾನು ಗೆಲ್ಲಬಲ್ಲೆ ಅನ್ನೋ ಸಂದೇಶವನ್ನು ರವಾನಿಸುತ್ತದೆ. ಅಧ್ಯಾಯ 2. ನಿಮಗೆ ನೀವೇ ಸಹಾಯ ಮಾಡಬೇಕಾದ ವ್ಯಕ್ತಿಯಂತೆ ನಿಮ್ಮನ್ನು ನೀವು ನೋಡಿಕೊಳ್ಳಿ. ಟ್ರೀಟ್ ಯುವರ್ ಸೆಲ್ಫ್ ಲೈಕ್ ಸಮ್ವನ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಹೆಲ್ಪಿಂಗ್. ನಿಸ್ವಾರ್ಥತೆಯ ವಿರೋಧಾಭಾಸ. ಪ್ರಪಂಚದಾದ್ಯಂತ ನಡೆಸಲಾದ ಅನೇಕ ಮಾನಸಿಕ ಅಧ್ಯಯನಗಳು ಒಂದು ವಿಚಿತ್ರ ಸತ್ಯವನ್ನು ಬಯಲು ಮಾಡ್ತವೆ. ವೈದ್ಯರು ನಮಗೆ ಔಷಧಿಯನ್ನು ಬರೆದುಕೊಟ್ಟಾಗ 1/3 ಭಾಗದಷ್ಟು ಜನರು ಆ ಔಷಧಿಯನ್ನು ಖರೀದಿಸುವುದೇ ಇಲ್ಲ. ಖರೀದಿಸಿದವರಲ್ಲೂ ಹಲವಾರು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಅದೇ ವ್ಯಕ್ತಿಯ ಮುದ್ದಿನ ನಾಯಿಯ ಅಥವಾ ಬೆಕ್ಕಿಗೆ ಹುಷಾರಿಲ್ಲದಿದ್ದಾಗ ಮರು ಮಾತನಾಡದೆ ತಕ್ಷಣ ಪಶುವೈದ್ಯರ ಬಳಿ ಓಡುತ್ತಾರೆ. ಪ್ರಾಣಿಗಳಿಗೆ ನೀಡುವ ಔಷಧಿಯನ್ನು ಚಾಚು ತಪ್ಪದೆ ಸಮಯಕ್ಕೆ ಸರಿಯಾಗಿ ಹಾಕುತ್ತಾರೆ. ವಿಮಾನದಲ್ಲಿ ತುರ್ತು ಪರಿಸ್ಥಿತಿ ಎದುರಾದಾಗ ಮೊದಲು ನಿಮ್ಮ ಆಕ್ಸಿಜನ್ ಮಾಸ್ಕ್ ಧರಿಸಿ, ಆಮೇಲೆ ಇತರರಿಗೆ, ಮಕ್ಕಳಿಗೂ ಸಹ ಸಹಾಯ ಮಾಡಿ ಅನ್ನೋ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗುತ್ತೆ. ಆದರೂ ಮನುಷ್ಯರು ತಮ್ಮ ಜೀವಕ್ಕಿಂತ ಇತರರ ಬಗ್ಗೆಯೇ ಹೆಚ್ಚು ಕಾಳಜಿ ವಹಿಸ್ತಾರೆ. ಈ ವಿರೋಧಾಭಾಸಕ್ಕೆ ಕಾರಣವೇನು? ಜಗತ್ತಿನಾದ್ಯಂತ ಕಷ್ಟಗಳನ್ನು ಹೊತ್ತುಕೊಳ್ಳುವ ನಾವು ನಮ್ಮ ಸ್ವಂತ ಕಾಳಜಿ ವಿಷಯ ಬಂದಾಗ ಮಾತ್ರ ನಮ್ಮನ್ನು ನಾವೇ ಯಾಕೆ ಅಷ್ಟು ಕಡೆಗಣಿಸುತ್ತೇವೆ? ಕ್ರಮ
ಅಸ್ತವ್ಯಸ್ತತೆ ಮತ್ತು ಸ್ವಯಂ ಶಿಕ್ಷೆ, ಆರ್ಡರ್, ಕೇಯಾಸ್ ಆ್ಯಂಡ್ ಸೆಲ್ಫ್ ಜಡ್ಜ್ಮೆಂಟ್. ಈ ಪ್ರಶ್ನೆಗೆ ಕಂಡುಕೊಳ್ಳಲು ನಾವು ಜಗತ್ತನ್ನು ಗ್ರಹಿಸುವ ರೀತಿಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಜಾರ್ಡನ್ ಪೀಟರ್ಸನ್ ಅವರು ಜಗತ್ತನ್ನು 2 ಮುಖ್ಯ ವಿಭಾಗಗಳಾಗಿ ನೋಡ್ತಾರೆ: ಕ್ರಮ, ಆರ್ಡರ್, ಮತ್ತು ಅಸ್ತವ್ಯಸ್ತತೆ, ಕೇಯಾಸ್. ಕ್ರಮ ಅಂತಂದರೆ ನಮಗೆ ತಿಳಿದಿರುವ, ನಾವು ಪ್ರತಿದಿನ ನೋಡುವ, ನಮ್ಮ ನಿಯಂತ್ರಣದಲ್ಲಿ ಇರುವ ಸುರಕ್ಷಿತ ಜಗತ್ತು. ನಮ್ಮ ಮನೆ, ನಮ್ಮ ದೈನಂದಿನ ಕೆಲಸಗಳು, ನಮ್ಮ ಪರಿಚಿತ ವಾತಾವರಣ ಇವೆಲ್ಲವೂ ಕ್ರಮಬದ್ಧವಾಗಿ ಇರುತ್ತೆ. ಆದರೆ ಅಸ್ತವ್ಯಸ್ತತೆ ಅಂತಂದರೆ ನಮಗೆ ತಿಳಿಯದ, ಅನಿರೀಕ್ಷಿತವಾದ ಕಷ್ಟಗಳು ಮತ್ತು ಸವಾಲುಗಳಿಂದ ಕೂಡಿದ ಜಗತ್ತು. ಉದ್ಯೋಗ ಕಳೆದುಕೊಳ್ಳೋದು, ಹಠಾತ್ ಅನಾರೋಗ್ಯ ಅಥವಾ ಸಂಬಂಧಗಳ ಮುರಿವಿಕೆ ಇವೆಲ್ಲವೂ ನಮ್ಮ ಜೀವನಕ್ಕೆ ಪ್ರವೇಶಿಸುವ ಅಸ್ತವ್ಯಸ್ತತೆಯ ರೂಪಗಳು. ನಾವು ಮನುಷ್ಯರು ಈ ಎರಡರ ನಡುವೆ ಸದಾ ಹೋರಾಡುತ್ತಲೇ ಇರ್ತೇವೆ. ಈ ಯಾನದಲ್ಲಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತೇವೆ. ಜಗತ್ತಿಗೆ ನಾವು ಎಷ್ಟೇ ಒಳ್ಳೆಯವರಂತೆ, ಬುದ್ಧಿವಂತರಂತೆ ಕಂಡರೂ ನಮ್ಮ ಆಂತರಿಕ ದೌರ್ಬಲ್ಯಗಳು, ನಮ್ಮ ಕೆಟ್ಟ ಆಲೋಚನೆಗಳು, ನಮ್ಮ ಪಾಪಗಳು ಮತ್ತು ನಾವು ಮಾಡಿದ ತಪ್ಪುಗಳು ನಮಗೆ ಮಾತ್ರ ಚೆನ್ನಾಗಿ ತಿಳಿದಿರುತ್ತೆ. ನಾವೊಬ್ಬ ಪರಿಪೂರ್ಣ ಮನುಷ್ಯನಲ್ಲ, ನನ್ನಲ್ಲಿ ಇಷ್ಟೆಲ್ಲ ಕೊರತೆಗಳಿವೆ, ನಾನು ಸ್ವಂತ ವ್ಯಕ್ತಿ ಅಲ್ಲ ಅಥವಾ ಅಪರಾಧಿ ವ್ಯಕ್ತಿ ನಮ್ಮ ಆಳದಲ್ಲಿ ಸದಾ ಕಾಡ್ತಾ ಇರುತ್ತೆ. ಆ ಮುದ್ದಿನ ನಾಯಿಗೆ ಯಾವುದೇ ಪಾಪ ಪುಣ್ಯದ ಅರಿವಿಲ್ಲ, ಅದು ಮುಗ್ಧ. ಆದ್ದರಿಂದ ಅದಕ್ಕೆ ಚಿಕಿತ್ಸೆ ಸಿಗಲು ಸಂಪೂರ್ಣ ಅರ್ಹತೆ ಇದೆ ಅಂತ ನಾವು ಭಾವಿಸ್ತೇವೆ. ಆದರೆ ನಮ್ಮ ಬಗ್ಗೆ ನಾವು ಒಂದು ರೀತಿಯ ಕೀಳಿರಿಮೆ ಅಥವಾ ಅಸಮಾಧಾನವಿರುವುದರಿಂದ ನಾವು ನಮಗೆ ತಕ್ಕದಾದ ಕಾಳಜಿ ವಹಿಸೋದಿಲ್ಲ. ನಮ್ಮನ್ನು ನಾವೇ ಶಿಕ್ಷಿಸಿಕೊಳ್ಳುವ ಪ್ರವೃತ್ತಿ ನಮ್ಮಲ್ಲಿ ಅರಿವಿಲ್ಲದೆಯೇ ಬೆಳೆದು ಬಿಡುತ್ತದೆ. ಸ್ವತ್ಯಾಗದ ಭ್ರಮೆ ಮತ್ತು ನಿಜವಾದ ಕಾಳಜಿ. ಈ ಪುಸ್ತಕದ ವಿಚಾರದಲ್ಲಿ ಆಳವಾಗಿ ಗಮನಿಸಿದರೆ ಮತ್ತೊಂದು ಆಯಾಮವು ತೆರೆದುಕೊಳ್ಳುತ್ತೆ. ಇತರರಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದೇ ಬಹುದೊಡ್ಡ ಪುಣ್ಯದ ಕೆಲಸ ಅಂತ ಸಮಾಜ ನಮಗೆ ಕಲಿಸಿದೆ. ಆದರೆ ನಿರಂತರವಾಗಿ ನಿಮ್ಮನ್ನು ನೀವು ನಿರ್ಲಕ್ಷಿಸಿಕೊಳ್ಳುತ್ತಾ ಕೇವಲ ಇತರರಿಗಾಗಿ ಬದುಕುವುದು ಖಂಡಿತ ಶ್ರೇಷ್ಠತೆ ಅಲ್ಲ. ನಿಮ್ಮನ್ನು ನೀವು ಹಿಂಸಿಸಿಕೊಳ್ಳುವುದು ಅಥವಾ ಇತರರನ್ನು ನಿಮ್ಮ ಶೋಷಣೆ ಮಾಡಲು ಅವಕಾಶ ನೀಡುವುದು ಧೈರ್ಯ ಅನಿಸಿಕೊಳ್ಳೋದಿಲ್ಲ. ಅದು ಭವಿಷ್ಯದಲ್ಲಿ ನಿಮ್ಮನ್ನು ಅಸಹಾಯಕರನ್ನಾಗಿ ಮತ್ತು ಒಳಗೊಳಗೆ ಇತರರ ಮೇಲೆ ಕೋಪಗೊಳ್ಳುವಂತೆ ರಿಸೆಂಟ್ಮೆಂಟ್ ಮಾಡುತ್ತದೆ. ನಿಮಗೆ ನೀವೇ ಜವಾಬ್ದಾರಿಯುತ ಪೋಷಕರಾಗಿ. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಿಮ್ಮನ್ನು ನೀವು ಒಬ್ಬ ಪ್ರೀತಿಯ ಸ್ನೇಹಿತನಂತೆ ಅಥವಾ ನೀವು ಕಾಳಜಿ ವಹಿಸಬೇಕಾದ ಒಬ್ಬ ಮುಗ್ಧ ಮಗುವಿನಂತೆ ನೋಡಿಕೊಳ್ಳಲು ಪ್ರಾರಂಭಿಸಿ. ನಿಮ್ಮನ್ನು ನೀವು ಗೌರವಿಸಲು ಕಲಿಯಿರಿ. ನಿಮ್ಮನ್ನು ನೋಡಿಕೊಳ್ಳುವುದು ಎಂದರೆ ಕೇವಲ ಐಸ್ ಕ್ರೀಮ್ ತಿನ್ನೋದು, ಇಡೀ ದಿನ TV ನೋಡೋದು ಅಥವಾ ತಾತ್ಕಾಲಿಕ ಖುಷಿ ಕೊಡುವ ಕೆಲಸಗಳನ್ನು ಮಾಡುವುದು ಅಲ್ಲ. ಇದು ನಿಮ್ಮ ಹಾಳು ಮಾಡುತ್ತದೆಯೇ ಹೊರತು ಪೋಷಿಸೋದಿಲ್ಲ. ಒಬ್ಬ ಜವಾಬ್ದಾರಿಯುತ ಪೋಷಕ ತನ್ನ ಮಗುವಿಗೆ ಕೇವಲ ಸಿಹಿ ತಿಂಡಿಗಳನ್ನು ಕೊಡಿಸೋದಿಲ್ಲ, ಕಹಿಯಾದರೂ ಸರಿ ಆರೋಗ್ಯಕ್ಕೆ ಒಳ್ಳೆಯದಾಗುವ ಔಷಧಿಯನ್ನು ಕೂಡ ಕೊಡಿಸ್ತಾನೆ, ಶಿಸ್ತನ್ನು ಕಲಿಸುತ್ತಾನೆ. ಅದೇ ರೀತಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ, ನಿಮ್ಮ ದೈನಂದಿನ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುವ ಕೆಲಸಗಳನ್ನು ಮಾಡಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ, ಇಂದು ನನ್ನ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸಲು, ನನ್ನನ್ನು ನಾನು ಎತ್ತರಕ್ಕೆ ಬೆಳೆಸಿಕೊಳ್ಳಲು ನಾನು ಏನು ಮಾಡಬೇಕು ಅಂತ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ಹೂಡಿಕೊಳ್ಳುವ ಸಮಯ ಮತ್ತು ಶ್ರಮವು ಅಂತಿಮವಾಗಿ ನಿಮ್ಮ ಸುತ್ತಲಿನವರಿಗೂ ಒಳ್ಳೆಯದನ್ನೇ ಮಾಡುತ್ತದೆ. ಯಾಕಪ್ಪ ಅಂದರೆ ನೀವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಬಲಶಾಲಿಯಾಗಿ ನಿಂತರೆ ಮಾತ್ರ ಜಗತ್ತಿಗೆ ಏನನ್ನಾದರೂ ಅತ್ಯುತ್ತಮವಾದದ್ದನ್ನು ನೀಡಲು ಸಾಧ್ಯ. ಅಧ್ಯಾಯ 3. ನಿಮಗೆ ಒಳ್ಳೆಯದನ್ನು ಬಯಸುವವರೊಂದಿಗೆ ಮಾತ್ರ ಸ್ನೇಹ ಬೆಳೆಸಿ. ಮೇಕ್ ಫ್ರೆಂಡ್, ಮೇಕ್ ದ ಪೀಪಲ್ ಹೂ ಮೇಕ್ ಬೆಸ್ಟ್ ಫಾರ್ ಯು. ಪರಿಚಿತ ವಲಯದ ಬಂಧನ ಮತ್ತು ಋಣಾತ್ಮಕ ಪ್ರಭಾವ. ನಾವೆಲ್ಲರೂ ಒಂದು ನಿರ್ದಿಷ್ಟ ವಾತಾವರಣದಲ್ಲಿ ಒಂದೇ ಜನರ ಗುಂಪಿನ ನಡುವೆ ದೀರ್ಘಕಾಲ ವಾಸಿಸುತ್ತಿದ್ದರೆ ನಮಗೆ ಅರಿವಿಲ್ಲದಂತೆಯೇ ಒಂದು ಸಣ್ಣ ಚೌಕಟ್ಟಿನಲ್ಲಿ ಬಂದಿಯಾಗ್ತೇವೆ. ಯಾಕಪ್ಪ ಅಂದರೆ ಆ ಹಳೆಯ ಜನರಿಗೆ ಮತ್ತು ಸ್ನೇಹಿತರಿಗೆ ನಿಮ್ಮ ಬಗ್ಗೆ ಮೊದಲೇ ಒಂದು ನಿರ್ದಿಷ್ಟವಾದ ಅಭಿಪ್ರಾಯವಿರುತ್ತೆ. ಇವನು ಇಷ್ಟೇ, ಇವನ ಕೈಯಲ್ಲಿ ಇದಕ್ಕಿಂತ ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂಬ ಅವರ ಅಲಿಖಿತ ನಿಯಮಗಳು ನಿಮ್ಮನ್ನು ಹೊಸತೇನನ್ನು ಮಾಡದಂತೆ ತಡೆಯುತ್ತದೆ.
ಅದರಲ್ಲೂ ನಿಮ್ಮ ಸ್ನೇಹಿತರ ಬಳಗ ಋಣಾತ್ಮಕ ಪ್ರಭಾವ ನೆಗೆಟಿವ್ ಇನ್ಫ್ಲೂಯೆನ್ಸ್ ಹೊಂದಿದ್ದರೆ ಅದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತದೆ. ಈ ಋಣಾತ್ಮಕ ಪ್ರಭಾವ ಕೇವಲ ದುಶ್ಚಟಗಳು, ಅಪರಾಧಗಳು ಅಥವಾ ಜವಾಬ್ದಾರಿಗಳಿಂದ ನುಣುಚಿಕೊಳ್ಳುವ ದೊಡ್ಡ ರೂಪದಲ್ಲಿ ಮಾತ್ರ ಇರೋದಿಲ್ಲ, ಬಹಳ ಸೂಕ್ಷ್ಮವಾಗಿಯೂ ಇರುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಆರೋಗ್ಯ ಸುಧಾರಿಸಲು ಜಿಮ್ಗೆ ಹೋಗಲು ನಿರ್ಧರಿಸಿದಾಗ ಅಥವಾ ಹೊಸ ವ್ಯಾಪಾರ ಶುರು ಮಾಡಿದಾಗ ಆ ಸ್ನೇಹಿತರು ತಮಾಷೆಯ ಹೆಸರಿನಲ್ಲಿ ನಿಮ್ಮನ್ನು ಗೇಲಿ ಮಾಡಬಹುದು. ನೋಡಪ್ಪ, ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದ ಅಂತ ನಿಮ್ಮ ಪ್ರಯತ್ನಗಳನ್ನು ಕಡೆಗಣಿಸಬಹುದು. ಇಂತಹ ಸೂಕ್ಷ್ಮ ಟೀಕೆಗಳು ನಿಮ್ಮ ಉತ್ಸಾಹವನ್ನು ಚಿವುಟಿ ಹಾಕ್ತವೆ. ಖ್ಯಾತ ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡ್ ಅವರು ಇದನ್ನು ಪುನರಾವರ್ತನ ಪ್ರವೃತ್ತಿ ರೆಪಿಟೇಷನ್ ಕಂಪಲ್ಸಲ್ ಅಂತ ಕರೀತಾರೆ. ನಾವು ನಮಗೆ ಹಾನಿ ಮಾಡುವ ಹಳೆಯ ಪರಿಚಿತ ವಾತಾವರಣದಲ್ಲೇ ಇರಲು ಬಯಸ್ತೇವೆ. ಯಾಕಪ್ಪ ಅಂದರೆ ಅದು ನಮಗೆ ಒಗ್ಗಿಕೊಂಡಿರುತ್ತೆ. ಹೊಸ ಬದಲಾವಣೆ ನಮಗೆ ಭಯ ತರುತ್ತೆ. ಉದ್ಧಾರಕನ ಭ್ರಮೆ, ದ ಸೇವಿಯರ್ಸ್ ಕಾಂಪ್ಲೆಕ್ಸ್. ನಾವೇಕೆ ಇಂತಹ ಕೆಟ್ಟ ಪ್ರಭಾವ ಬೀರುವ ಸ್ನೇಹಿತರನ್ನು ಬಿಟ್ಟು ಬರೋದಿಲ್ಲ? ಕೆಲವೊಮ್ಮೆ ನಮ್ಮಲ್ಲಿರುವ ಅತಿಯಾದ ಸಹಾನುಭೂತಿಯೇ ಇದಕ್ಕೆ ಕಾರಣ. ನನ್ನ ಸ್ನೇಹಿತ ಕೆಟ್ಟ ದಾರಿಯಲ್ಲಿ ಇದ್ದಾನೆ, ಅವನನ್ನು ಹೇಗಾದರೂ ಮಾಡಿ ದಾರಿಗೆ ತರಬೇಕು, ಅವನನ್ನು ಉದ್ಧಾರ ಮಾಡಬೇಕು ಅನ್ನೋ ಉದಾತ್ತ ಉದ್ದೇಶದಿಂದ ನಾವು ಅವರ ಜೊತೆಯೇ ಇರ್ತೇವೆ. ಆದರೆ ರಿಯಾಲಿಟಿ ಏನಪ್ಪ ಅಂದರೆ, ಬದಲಾಗುವ ಇಚ್ಛೆ ಆ ವ್ಯಕ್ತಿಯ ಒಳಗಿನಿಂದಲೇ ಬರಬೇಕು. ಹಳ್ಳಕ್ಕೆ ಬಿದ್ದವರನ್ನು ಮೇಲೆತ್ತಬಹುದು, ಆದರೆ ಹಳ್ಳದಲ್ಲೇ ಇರೋದಕ್ಕೆ ಬಯಸೋರನ್ನ ಮೇಲೆತ್ತಲು ಸಾಧ್ಯವಿಲ್ಲ. ಗಾದೆ ಮಾತಿನಂತೆ ಕುದುರೆಯನ್ನು ನೀರಿನ ಬಳಿ ಕರೆದೊಯ್ಯಬಹುದೇ ಹೊರತು ಬಲವಂತವಾಗಿ ನೀರು ಕುಡಿಸಲು ಸಾಧ್ಯವಿಲ್ಲ. ಸಹಾಯ ಕೇಳದವರನ್ನು ಉದ್ಧಾರ ಮಾಡಲು ಹೋಗಿ ನಿಮ್ಮ ಅಮೂಲ್ಯ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಕೊಳೆತ ಸೇಬಿನ ಸಿದ್ಧಾಂತ, ದ ಬ್ಯಾಡ್ ಆ್ಯಪಲ್ ಎಫೆಕ್ಟ್. ಒಂದು ಬುಟ್ಟಿಯಲ್ಲಿ 10 ಒಳ್ಳೆಯ ಸೇಬುಗಳಿದ್ದು ಅದರಲ್ಲಿ 1 ಕೊಳೆತು ಸೇಬು ಇಟ್ಟರೆ ಏನಾಗುತ್ತೆ? ಆ 10 ಒಳ್ಳೆಯ ಸೇಬುಗಳು ಆ ಕೊಳೆತ ಸೇಬನ್ನು ತಾಜಾವಾಗಿ ಮಾಡುತ್ತವೆ? ಖಂಡಿತ ಇಲ್ಲ. ಬದಲಾಗಿ ಆ 1 ಕೊಳೆತ ಸೇಬು ಉಳಿದ ಎಲ್ಲ ಸೇಬುಗಳನ್ನು ಹಾಳು ಮಾಡುತ್ತದೆ. ಮಾನವನ ನಡವಳಿಕೆಯು ಇದೇ ರೀತಿ ಕೆಲಸ ಮಾಡುತ್ತೆ. ಒಂದು ತಂಡದಲ್ಲಿ 80% ಜನ ಕಷ್ಟಪಟ್ಟು ದುಡಿಯುವವರಿದ್ದು 20% ಜನ ಕೆಲಸಗಳ್ಳರಿದ್ದರೆ ಆ ಕೆಲಸಗಳ್ಳರು ಒಳ್ಳೆಯವರನ್ನು ನೋಡಿ ತಾವು ಕಷ್ಟಪಡಲು ಕಲಿಯೋದಿಲ್ಲ. ಬದಲಾಗಿ ಕಷ್ಟಪಡುವವರು ನಾವು ಮಾತ್ರ ಯಾಕೆ ದುಡಿಯಬೇಕು, ಇವರು ನಮ್ಮಷ್ಟೇ ಲಾಭ ಪಡೆಯುತ್ತಿದ್ದಾರಲ್ಲ ಅಂತ ನಿರಾಶರಾಗ್ತಾರೆ. ಮೇಲಕ್ಕೆ ಏರುವುದಕ್ಕಿಂತ ಕೆಳಕ್ಕೆ ಜಾರುವುದು ಯಾವಾಗಲೂ ಸುಲಭ. ನಿಮ್ಮ ಗುರಿ ಮೇಲಿರುವುದಾಗಿದ್ದರೆ ಕೆಳಕ್ಕಿಳಿಯುವ ಜನರ ಜೊತೆನ ಸಹವಾಸ ಅಪಾಯಕಾರಿ. ನಿಮ್ಮ ಸ್ನೇಹಿತರ ಬಳಗವನ್ನು ಪರೀಕ್ಷಿಸಿ. ಆಡಿಟ್ ಯುವರ್ ಸರ್ಕಲ್. ನಿಮ್ಮ ಪ್ರಸ್ತುತ ಸ್ನೇಹಿತರ ಬಳಗ ಸರಿಯಾಗಿ ಇದೆಯೇ ಅಥವಾ ಇಲ್ಲವೇ ಅನ್ನೋದನ್ನು ತಿಳಿಯೋದಕ್ಕೆ ಲೇಖಕರು 2 ಪ್ರಮುಖ ಪ್ರಶ್ನೆಗಳನ್ನು ಕೇಳಿಕೊಳ್ಳಲು ಸೂಚಿಸ್ತಾರೆ. 1. ನಿಮ್ಮ ಕುಟುಂಬದವರಿಗೆ ಈ ಸ್ನೇಹಿತರನ್ನು ಶಿಫಾರಸು ಮಾಡ್ತೀರಾ? ನಿಮ್ಮ ಸ್ವಂತ ತಂಗಿ, ತಮ್ಮ ಅಥವಾ ನಿಮ್ಮ ಮಕ್ಕಳಿಗೆ ಇಂತಹ ಸ್ನೇಹಿತರ ಜೊತೆ ಇರಲು ನೀವು ಅನುಮತಿ ನೀಡ್ತೀರಾ? ಉತ್ತರ ಇಲ್ಲ ಅಂತಾದರೆ ನಿಮ್ಮ ಜೀವನದಲ್ಲಿ ಮಾತ್ರ ಅವರೇಕೆ ಇರಬೇಕು? 2. ನಿಮ್ಮ ಯಶಸ್ಸು ಮತ್ತು ವೈಫಲ್ಯಗಳಿಗೆ ಅವರ ಪ್ರತಿಕ್ರಿಯೆ ಏನಿರುತ್ತೆ? ನೀವೇನಾದರೂ ಹೊಸ ಸಾಧನೆ ಮಾಡಿದಾಗ ಅಥವಾ ಜೀವನದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಾಗ ಅವರು ನಿಮ್ಮ ಗೆಲುವನ್ನು ಸಂಭ್ರಮಿಸುತ್ತಾರೆಯೇ ಅಥವಾ ಹೊಟ್ಟೆ ಕಿಚ್ಚು ಪಡುತ್ತಾರೆಯೇ? ಹಾಗೆಯೇ ನೀವು ಜೀವನದಲ್ಲಿ ಎಡವಿದಾಗ ನಾನು ಮೊದಲೇ ಹೇಳಿರಲಿಲ್ಲವೇ ಅಂತ ನಿಮ್ಮನ್ನು ಹೀಯಾಳಿಸುತ್ತಾರೆಯೇ ಅಥವಾ ಮೇಲಕ್ಕೆತ್ತಲು ಕೈ ನೀಡುತ್ತಾರೆಯೇ? ನಿಮ್ಮ ಯಶಸ್ಸನ್ನು ಕಂಡು ಸಂಭ್ರಮಿಸುವ, ನೀವು ದಾರಿ ತಪ್ಪಿದಾಗ ನಿಮ್ಮನ್ನು ಎಚ್ಚರಿಸುವ ಮತ್ತು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದನ್ನು ಮಾತ್ರ ಬಯಸುವ ಜನರೊಂದಿಗೆ ಸ್ನೇಹ ಬೆಳೆಸುವುದು ಸ್ವಾರ್ಥ ಅಲ್ಲ, ಅದು ನಿಮ್ಮ ಏಳಿಗೆಯ ಮೊದಲ ಮೆಟ್ಟಿಲು. ಒಳ್ಳೆಯ ಸ್ನೇಹಿತರ ಜೊತೆ ಇರುವಾಗ ನಿಮ್ಮ ಸಾಧನೆಯ ವೇಗ 1 ಪಟ್ಟು ಡಬಲ್ ಆಗುತ್ತೆ. ಆದ್ದರಿಂದ ನಿಮ್ಮನ್ನು ಹಿಂದಕ್ಕೆ ಎಳೆಯುವವರನ್ನು ನಿರ್ದಾಕ್ಷಿಣ್ಯವಾಗಿ ಬಿಟ್ಟುಬಿಡಿ. ಅಧ್ಯಾಯ 4. ನಿಮ್ಮನ್ನು ನಿನ್ನೆಯ ನಿಮ್ಮೊಂದಿಗೆ ಹೋಲಿಸಿಕೊಳ್ಳಿ, ಇಂದಿನ ಬೇರೊಬ್ಬರೊಂದಿಗೆ ಅಲ್ಲ. ಹೋಲಿಕೆ ಅನ್ನೋದು ಸಂತೋಷದ ಕಳ್ಳ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯರು ಸಣ್ಣ ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದರು. ಆ ಸಣ್ಣ ಹಳ್ಳಿಗಳಲ್ಲಿ ಅತ್ಯುತ್ತಮ ಅಡಿಗೆಯವರಾಗಲಿ, ಉತ್ತಮ ಕರಕುಶಲರಾಗುವುದು ಮತ್ತು ಅತ್ಯುತ್ತಮ ಬೇಟೆಗಾರರಾಗುವುದು ಬಹಳ ಸುಲಭ ಆಗಿತ್ತು.
ಅವರು ತಮ್ಮ ಆ ಸಣ್ಣ ಸಾಧನೆಗಳಿಗೆ ಬಹಳ ಸಂತೋಷದಿಂದ ಇದ್ದರು. ಆದರೆ ಇಂದು ಜಗತ್ತು ಬದಲಾಗ್ತಾ ಇದೆ. ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದ ಯುಗದಲ್ಲಿ ನೀವು ಯಾವುದೇ ಕೆಲಸವನ್ನು ಎಷ್ಟೇ ಅದ್ಭುತವಾಗಿ ಮಾಡಿದರೂ ಕೇವಲ ಒಂದು ಕ್ಷಣದಲ್ಲಿ ನಿಮ್ಮ ಫೋನ್ ಪರದೆಯ ಮೇಲೆ ನಿಮಗಿಂತ 1000 ಪಟ್ಟು ಉತ್ತಮವಾಗಿ ಅದೇ ಕೆಲಸವನ್ನು ಮಾಡುವ ವ್ಯಕ್ತಿ ಕಾಣಿಸುತ್ತಾನೆ. 1,000 ವರ್ಷಗಳ ಹಿಂದೆ ಅತ್ಯುತ್ತಮ ಅಡುಗೆಯವನ ಕೌಶಲ್ಯವನ್ನೇ ಮುಂದಿರುವ ವ್ಯಕ್ತಿಯೊಬ್ಬ ಟಿವಿಯಲ್ಲಿ ಬರುವ ಖ್ಯಾತ ಬಾಣಸಿಗರನ್ನು, ಉದಾಹರಣೆಗೆ ಗಾರ್ಡನ್ ರ್ಯಾಮ್ಸೆನ್ ನೋಡಿ ನಾನು ಯಾತಕ್ಕೂ ಲಾಯಕ್ಕಿಲ್ಲ ಅಂತ ಕುಗ್ಗಿ ಹೋಗ್ತಾನೆ. ಈ ರೀತಿ ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ಮನುಷ್ಯನ ಸಹಜ ಪ್ರವೃತ್ತಿ ಆಗಿದ್ದರೂ ಇಂದಿನ ಕಾಲಘಟ್ಟದಲ್ಲಿ ಅದು ಅತ್ಯಂತ ಅಪಾಯಕಾರಿ. ಇದು ನಮ್ಮ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ನಿಮ್ಮೊಳಗೆ ಕುಳಿತು ನೀವು ಇತರರಿಗಿಂತ ಕಡಿಮೆ ಅಂತ ಸದಾ ಹೀಯಾಳಿಸುವ ಆ ಆಂತರಿಕ ಟೀಕಾಕಾರ ಇನ್ನರ್ ಕ್ರಿಟಿಕಲ್ ಧ್ವನಿಯನ್ನು ಆಲಿಸುವುದನ್ನು ಹಿಂದೆ ನಿಲ್ಲಿಸಿ. ನೀವು ಯಾರು ಮತ್ತು ನಿಜವಾಗಿಯೂ ಏನು ಬೇಕು? ಈ ಬುಕ್ ಸಮರಿಯ ಸ್ಟಾರ್ಟಿಂಗಲ್ಲಿ ಜಲ್ಲಿ ಮೀನಿನ ಕತೆ ನೆನಪಿದೆಯೇ? ಸಮಾಜದ ಅಲೆಗಳಿಗೆ ಸಿಲುಕಿ ದಿಕ್ಕಿಲ್ಲದೆ ತೇಲುತ್ತಿರುವುದರ ಬಗ್ಗೆ ನಾವು ಬಾಲ್ಯದಿಂದಲೂ ನಾವು ಸಮಾಜ ಹಾಕಿಕೊಟ್ಟ ಅಳಿಯ ಮೇಲೆ ಓಡ್ತಾ ಇದ್ದೇವೆ. ಶಾಲೆಗೆ ಹೋಗು, ಕಾಲೇಜು ಮುಗಿಸು, ಒಂದು ಸುರಕ್ಷಿತ ಕೆಲಸ ಹಿಡಿ, ಮದುವೆ ಆಗು. ಆದರೆ ಈ ಓಟದ ನಡುವೆ ಒಮ್ಮೆ ಆದರೂ ನಿಂತು ಸಮಾಜ ನನ್ನಿಂದ ಏನನ್ನು ನಿರೀಕ್ಷಿಸುತ್ತಿದೆ ಎಂಬುದನ್ನು ಬದಿಗಿಟ್ಟು ನೋಡಿದರೆ ನನಗೆ ನಿಜವಾಗಿಯೂ ನನ್ನ ಜೀವನದಿಂದ ಏನು ಬೇಕು ಅಂತ ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಂಡಿದ್ದೀರಾ? ಸಾವಿನಂಚಿನಲ್ಲಿರುವ ಮನುಷ್ಯರು ಪಡುವ ಅತಿ ದೊಡ್ಡ ಪಶ್ಚಾತ್ತಾಪ ಏನಪ್ಪ ಅಂದರೆ, ನಾನು ಇತರರು ಮೆಚ್ಚುವಂತಹ ಜೀವನವನ್ನು ಬದುಕಿದ್ದೇನೆ ಹೊರತು ನನಗೆ ಬೇಕಾದ ನನ್ನ ಮನಸ್ಸಿಗೆ ಒಪ್ಪುವ ಜೀವನವನ್ನು ನಾನು ಬದುಕಲೇ ಇಲ್ಲ ಎಂಬುದು. ಸಮಾಜದ ನಿರೀಕ್ಷೆಗಳು ಮತ್ತು ಕರ್ತವ್ಯಗಳ ಹೆಸರಿನಲ್ಲಿ ನಿಮ್ಮ ಆಸೆಗಳನ್ನು ಕೊಲ್ಲಬೇಡಿ. ನಿಮ್ಮ ಅಸಮಾಧಾನ ಮತ್ತು ಕೋಪದ ರಿಸೆಂಟ್ಮೆಂಟ್ ಮೂಲವನ್ನು ಹುಡುಕಿ. ಅದು ನಿಮಗೆ ನೀವು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನು ತೋರಿಸುತ್ತದೆ. ಸಣ್ಣ ಗುರಿಗಳನ್ನು ಇಟ್ಟುಕೊಳ್ಳಿ. 1% ನಿಯಮ, ಏಮ್ ಸ್ಮಾಲ್ ಆ್ಯಂಡ್ 1% ರೂಲ್. ನಕ್ಷತ್ರಗಳನ್ನು ಮುಟ್ಟುವ ಗುರಿ ಇಟ್ಟುಕೋ ಅನ್ನೋ ಜನಪ್ರಿಯ ಮಾತಿದೆ. ಆದರೆ ಜಾರ್ಡನ್ ಪೀಟರ್ಸನ್ ಅವರು ಇದಕ್ಕೆ ತದ್ವಿರುದ್ಧವಾದ ಸಲಹೆ ನೀಡ್ತಾರೆ. ದೊಡ್ಡ ಗುರಿಗಳನ್ನು ನೋಡಿ ಕಂಗಾಲಾಗುವ ಬದಲು ನಿಮ್ಮ ಮುಂದಿರುವ ಒಂದು ಸಣ್ಣ ಹೆಜ್ಜೆಯತ್ತ ಮಾತ್ರ ಗಮನ ಹರಿಸಿ. ನಿಮ್ಮ ಏಕೈಕ ಗುರಿ ಅಂತಂದರೆ ಇಂದು ಬೆಳಿಗ್ಗೆ ಎದ್ದಾಗ ಇದ್ದ ಸ್ಥಿತಿಗಿಂತ ರಾತ್ರಿ ಮಲಗುವಾಗ ಕೇವಲ 1% ಬೆಟರ್ ಉತ್ತಮವಾಗಿ ಇರಬೇಕು. ಇದಕ್ಕಾಗಿ ಪ್ರತಿದಿನ 3 ಪ್ರಶ್ನೆಗಳನ್ನು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. 1. ಪ್ರಸ್ತುತ ನನ್ನನ್ನು ಕಾಡುತ್ತಿರುವ ಅಥವಾ ಕಿರಿಕಿರಿ ಉಂಟು ಮಾಡುತ್ತಿರುವ ವಿಷಯ ಯಾವುದು? 2. ಅದನ್ನು ಸರಿಪಡಿಸುವ ಸಾಮರ್ಥ್ಯ ನನಗಿದೆಯೇ? 3. ಅದನ್ನು ಈಗಲೇ ಸರಿಪಡಿಸಲು ನಾನು ಸಿದ್ಧನಿದ್ದೇನೆ. ಉತ್ತರ ಇಲ್ಲ ಅಂತಾದರೆ ನಿಮ್ಮ ಗುರಿಯನ್ನು ಇನ್ನಷ್ಟು ಚಿಕ್ಕದಾಗಿಸಿ. ಉದಾಹರಣೆಗೆ, ನಿಮ್ಮ ಟೇಬಲ್ ಮೇಲೆ ಇರುವ ಧೂಳು ಹಿಡಿದಿರುವ 2 ಎತ್ತರದ ಕಡತಗಳನ್ನು ಒಂದೇ ದಿನದಲ್ಲಿ ವಿಲೇವಾರಿ ಮಾಡಲು ಶಕ್ತಿ ಇಲ್ಲದಿರಬಹುದು. ಪರವಾಗಿಲ್ಲ, ಕನಿಷ್ಠ 3 ಕಡತಗಳನ್ನಾದರೂ ಇಂದು ಮುಗಿಸಿ. ಈ ಸಣ್ಣ ಹೆಜ್ಜೆಗಳೇ ಚಕ್ರಬಡ್ಡಿಯಂತೆ ಬೆಳೆದು 3 ವರ್ಷಗಳಲ್ಲಿ ನಿಮ್ಮ ಜೀವನವನ್ನು ಊಹಿಸಲಾಗದಂತಹ ಮಟ್ಟಕ್ಕೆ ಬದಲಾಯಿಸುತ್ತೆ. ನಿಮ್ಮೊಂದಿಗೆ ನೀವು ಚೌಕಾಸಿ ಮಾಡಿ ಮತ್ತು ಬಹುಮಾನ ನೀಡಿ. ಟ್ರೀಟ್ ಯುವರ್ ಸೆಲ್ಫ್. ನಿಮ್ಮೊಳಗಿರುವ ಆಲಸ್ಯದ ಜೊತೆ ನೀವು ಚೌಕಾಸಿ ಮಾಡಬೇಕಾಗುತ್ತೆ. ಕಷ್ಟಕರವಾದ ಮತ್ತು ಬೇಸರ ತರಿಸುವ ಕೆಲಸಗಳನ್ನು ಮಾಡಲು ನಿಮ್ಮ ಮೆದುಳನ್ನು ಒಪ್ಪಿಸಲು ಆ ಕೆಲಸದ ಜೊತೆಗೆ ಒಂದು ಬಹುಮಾನವನ್ನು ಜೋಡಿಸಿ. ಟೆಂಪ್ಟೇಷನ್ ಬಂಡ್ಲಿಂಗ್. ನಾನು ಈಗಲೇ ಎದ್ದು ನನ್ನ ಕೋಣೆಯನ್ನು ಕ್ಲೀನ್ ಮಾಡಿದರೆ ಅಥವಾ ಓದಲು ಕುಳಿತರೆ ಆ ಕೆಲಸ ಮುಗಿದ ನಂತರವಷ್ಟೇ ಆ ಬಹುಮಾನವನ್ನು ನಿಮಗೆ ನೀವು ಕೊಟ್ಟುಕೊಳ್ಳಿ. ಪಯಣವನ್ನು ಆನಂದಿಸಿ. ಯಶಸ್ಸಿನ ಶಿಖರವನ್ನು ತಲುಪಿದಾಗ ಸಿಗುವ ಕ್ಷಣಿಕ ಸುಖಕ್ಕಿಂತ ಆ ಶಿಖರವನ್ನು ಏರುವ ಕಠಿಣ ಪಯಣವನ್ನೇ ನಿಜವಾದ ಸಂತೋಷವನ್ನು ಅಡೆಯಿರುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಗುರಿ ಇರಲಿ, ಆದರೆ ಅದಕ್ಕೆ ಕುರುಡರಾಗಬೇಡಿ. ನಾನು ಒಂದು ದೊಡ್ಡ ಕಂಪನಿಯ CEO ಆಗಲೇಬೇಕು ಅಂತ ಹಠ ಹಿಡಿದು ಕೂತರೆ ದಾರಿಯಲ್ಲಿ ಸಿಗುವ ಇತರ ಅದ್ಭುತ ಅವಕಾಶಗಳನ್ನು ನೀವು ಕಳೆದುಕೊಳ್ಳಬಹುದು. ಮುಂದೆ ಸಾಗುತ್ತಾ ಹೋದಂತೆ ನಿಮಗೆ ಪ್ರಾಣಿಗಳೆಂದರೆ ಅಚ್ಚುಮೆಚ್ಚು ಅಂತ ತಿಳಿದು ನೀವೊಂದು ಸುಂದರವಾದ ಪ್ರಾಣಿಗಳ ಆರೈಕೆ ಕೇಂದ್ರವನ್ನು ತೆರೆದು ಅದರಲ್ಲಿ ನೆಮ್ಮದಿ ಕಂಡುಕೊಳ್ಳಬಹುದು.
ನೀವು ಬಿಲ್ ಗೇಟ್ಸ್ ಅಥವಾ ಡಿಸೋಜ ಅವರ ಬಗ್ಗೆ ಶ್ರೀಮಂತರಾಗದೇ ಇರಬಹುದು, ಆದರೆ ನಿಮ್ಮನ್ನು ನಿನ್ನೆಯ ಸ್ಥಿತಿಗಿಂತ ನೀವು ಉತ್ತಮವಾಗಿದ್ದರೆ, ಬೇರೊಬ್ಬರು ಹೇಳಿದ ಕೆಲಸ ಮಾಡದೆ ನಿಮಗೆ ಇಷ್ಟವಾದ ಅರ್ಥಪೂರ್ಣವಾದ ಕೆಲಸ ಮಾಡುತ್ತಿದ್ದರೆ ಅದೇ ನಿಜವಾದ ಯಶಸ್ಸು. ಆದ್ದರಿಂದ ನಿನ್ನೆಯ ನಿಮ್ಮೊಂದಿಗೆ ಮಾತ್ರ ನಿಮ್ಮನ್ನು ಹೋಲಿಸಿಕೊಳ್ಳಿ. ಅಧ್ಯಾಯ 5. ನಿಮ್ಮ ಮಕ್ಕಳು ನಿಮಗೆ ಇಷ್ಟವಾಗದ ಯಾವುದೇ ಕೆಲಸವನ್ನು ಮಾಡಲು ಬಿಡಬೇಡಿ. ಡು ನಾಟ್ ಲೆಟ್ ಯುವರ್ ಚೈಲ್ಡ್ ಡೂ ಎನಿಥಿಂಗ್ ದಟ್ ಮೇಕ್ ಯು ಡಿಸ್ಲೈಕ್ ದೆಮ್. ಪಾಲನೆಯ ಎರಡನೆಯ ತುದಿಗಳು. ದ ಪೆಂಡ್ಯುಲಮ್ ಆಫ್ ಪೇರೆಂಟಿಂಗ್. ಮಕ್ಕಳ ಮೇಲೆ ದೈಹಿಕ ಅಥವಾ ಮಾನಸಿಕ ದೌರ್ಜನ್ಯ ಎಸಗುವ ಪೋಷಕರ ಬಗ್ಗೆ ನಾವು ಆಗಾಗ ಸುದ್ದಿಗಳಲ್ಲಿ ಕೇಳ್ತೀವಿ. ಇದು ಜಗತ್ತಿನ ಅತ್ಯಂತ ಕ್ರೂರವಾದ ವಿಚಾರ. ಆದರೆ ಡಾಕ್ಟರ್ ಜಾರ್ಡನ್ ಪೀಟರ್ಸನ್ ಅವರು ಹೇಳುವಂತೆ, ಇಂದಿನ ಸಮಾಜದಲ್ಲಿ ಇದರಷ್ಟೇ ಅಪಾಯಕಾರಿಯಾದ ಮತ್ತೊಂದು ಪಾಲನಾಶ ನಡೀತಾ ಇದೆ. ಅದೇ ಅತಿಯಾದ ನಿಷ್ಕ್ರಿಯ ಪಾಲನೆ, ಓವರ್ಲಿ ಪ್ಯಾಸಿವ್ ಪೇರೆಂಟ್ಸ್. ಇತ್ತೀಚೆಗೆ ಅನೇಕ ಪೋಷಕರು ಮಕ್ಕಳು ಹುಟ್ಟಿನಿಂದಲೇ ಪರಿಶುದ್ಧರು, ಕೇವಲ ಸಮಾಜ ಮಾತ್ರ ಅವರನ್ನು ಕೆಡಿಸುತ್ತದೆ ಅನ್ನೋ ಭ್ರಮೆಯಲ್ಲಿ ಇದ್ದಾರೆ. ಮಕ್ಕಳಿಗೆ ಶಿಸ್ತು ಕಲಿಸಿದರೆ ಅಥವಾ ಕಟ್ಟುನಿಟ್ಟಾಗಿ ನಡೆದುಕೊಂಡರೆ ಅವರು ನಮ್ಮನ್ನು ದ್ವೇಷಿಸಬಹುದು ಅನ್ನೋ ಭಯ ಪೋಷಕರಲ್ಲಿರುತ್ತದೆ. ಜೊತೆಗೆ ಇಂದಿನ ಒತ್ತಡದ ಬದುಕಿನಲ್ಲಿ ಮಕ್ಕಳ ತಪ್ಪುಗಳನ್ನು ತಿದ್ದುವಷ್ಟು ತಾಳ್ಮೆ ಮತ್ತು ಶಕ್ತಿ ಅನೇಕ ಪೋಷಕರಿಗಿಲ್ಲ. ಆದರೆ ಈ ರೀತಿಯ ಅತಿಯಾದ ಮುದ್ದಿಸುವಿಕೆ ದೌರ್ಜನ್ಯಕ್ಕಿಂತಲೂ ಅಪಾಯಕಾರಿಯಾದುದು. ಮಿತಿಗಳನ್ನು ಪರೀಕ್ಷಿಸುವುದು ಮತ್ತು ಕರುಣೆ ಇಲ್ಲದ ಜಗತ್ತು. ಮಕ್ಕಳು ಹುಟ್ಟಿನಿಂದಲೇ ಸಮಾಜದ ನಿಯಮಗಳನ್ನು ಅರಿತಿರೋದಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಹಠ ಮಾಡ್ತಾರೆ, ಕಿರುಚುತ್ತಾರೆ ಮತ್ತು ವಸ್ತುಗಳನ್ನು ಎಸೆಯುತ್ತಾರೆ. ಯಾಕಪ್ಪ ಅಂದರೆ ಅವರು ಸಮಾಜದ ಮಿತಿಗಳನ್ನು ಪರೀಕ್ಷಿಸುತ್ತಿರುತ್ತಾರೆ. ಯಾವ ವರ್ತನೆಗೆ ಒಪ್ಪಿಗೆ ಇದೆ, ಯಾವುದಕ್ಕೆ ಇಲ್ಲ ಅನ್ನೋದನ್ನು ಕಂಡುಕೊಳ್ಳಲು ಅವರು ಈ ರೀತಿ ಮಾಡ್ತಾ ಇರ್ತಾರೆ. ಇದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟರೆ ಮಕ್ಕಳಿಗೆ ಭದ್ರತೆಯ ಭಾವನೆ ಸಿಗುತ್ತದೆ. ನೀವು ನಿಮ್ಮ ಮಕ್ಕಳಿಗೆ ಶಿಸ್ತು ಕಲಿಸದೇ ಇದ್ದರೆ ಆ ಜವಾಬ್ದಾರಿಯನ್ನು ಈ ಕರುಣೆ ಇಲ್ಲದ ಕಠೋರವಾದ ಜಗತ್ತು ವಹಿಸಿಕೊಳ್ಳುತ್ತೆ. ನೀವು ನಿಮ್ಮ ಮಕ್ಕಳ ತಪ್ಪನ್ನು ಪ್ರೀತಿಯಿಂದ ತಿದ್ದಬಹುದು, ಆದರೆ ಜಗತ್ತು ಹಾಗೆ ಮಾಡೋದಿಲ್ಲ. ಅದು ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುತ್ತದೆ. 4 ವರ್ಷದ ನಿರ್ಣಾಯಕ ವಯಸ್ಸು. ಒಂದು ಉದಾಹರಣೆ ಗಮನಿಸಿ. 2 ಅಥವಾ 3 ವರ್ಷದ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬನಿಗೆ ತನ್ನ ಆಟಿಕೆಗಳನ್ನು ಹಂಚಿಕೊಳ್ಳುವ ಅಭ್ಯಾಸವನ್ನು ಕಲಿಸಿಲ್ಲ. ಇನ್ನೊಬ್ಬ ಮಗು ಆಟವಾಡಲು ಬಂದಾಗ ಈತ ಕಿರುಚುತ್ತಾನೆ, ಆಟಿಕೆಗಳನ್ನು ಎಸೆಯುತ್ತಾನೆ. ಪೋಷಕರು ಇದನ್ನು ಮಕ್ಕಳ ಆಟ ಅಂತ ನಿರ್ಲಕ್ಷಿಸುತ್ತಾರೆ. ಆದರೆ ಆ ಮಗು ಸಮಾಜಕ್ಕೆ ಕಾಲಿಟ್ಟಾಗ ಇತರ ಮಕ್ಕಳು ಅವನೊಟ್ಟಿಗೆ ಆಟವಾಡಲು ನಿರಾಕರಿಸುತ್ತಾರೆ. ಅವನು ಒಂಟಿಯಾಗ್ತಾನೆ. 4 ವರ್ಷದ ಒಳಗೆ ಸರಿಯಾಗಿ ವರ್ತಿಸುವುದನ್ನು, ಇತರರೊಂದಿಗೆ ಬೆರೆಯುವುದನ್ನು ಕಲಿಯದ ಮಗು ಜೀವನ ಪೂರ್ತಿ ಸ್ನೇಹಿತರನ್ನು ಮಾಡಿಕೊಳ್ಳಲು ಕಷ್ಟಪಡುತ್ತದೆ ಅಂತ ಸಂಶೋಧನೆಗಳು ಸ್ಪಷ್ಟವಾಗಿ ಹೇಳ್ತದೆ. ಬಾಲ್ಯದಲ್ಲಿ ಸ್ನೇಹಿತರಿಲ್ಲದೆ ಒಂಟಿಯಾದ ಮಗು ಅತಿ ಹರೆಯದಲ್ಲಿ ಸಮಾಜಘಾತುಕನಾಗಿ ಆಂಟಿ ಸೋಷಿಯಲ್, ಪ್ರೌಢಾವಸ್ಥೆಯಲ್ಲಿ ಖಿನ್ನತೆ ಮತ್ತು ಕೋಪದಿಂದ ನರಳುವ ಸಾಧ್ಯತೆಗಳು ಅತಿ ಹೆಚ್ಚು. ಕನಿಷ್ಠ ನಿಯಮಗಳು ಮತ್ತು ಸ್ಪಷ್ಟತೆ. ಬ್ಯಾಡ್ ಲಾಸ್ ಡ್ರೈವ್ ಔಟ್ ರೆಸ್ಪೆಕ್ಟ್ ಫಾರ್ ಗುಡ್ ಲಾಸ್. ಹಾಗಾದರೆ ಮಕ್ಕಳಿಗೆ ಶಿಸ್ತು ಕಲಿಸುವುದು ಹೇಗೆ? ಹುಲಿ ಬಂತು ಹುಲಿ ಕತೆ ನೆನಪಿದೆಯೇ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಸುಳ್ಳು ಹೇಳುತ್ತಿದ್ದ ಮಾತನ್ನು ನಿಜವಾದ ಹುಲಿ ಬಂದಾಗ ಯಾರೂ ನಂಬಲಿಲ್ಲ. ನಿಯಮಗಳ ವಿಚಾರದಲ್ಲೂ ಇದೇ ಆಗುತ್ತೆ. ಮನೆಗೆ ಯಾವುದೇ ಅರ್ಥವಿಲ್ಲದ 100 ನಿಯಮಗಳನ್ನು ಹೇರಬೇಡಿ. ಅತಿಯಾದ ನಿಯಮಗಳು ಮಕ್ಕಳಲ್ಲಿ ಹತಾಶೆ ಮೂಡಿಸುತ್ತವೆ. ಇದರಿಂದ ಅವರು ಎಲೆಕ್ಟ್ರಿಕ್ ಬೋರ್ಡ್ಗೆ ಬೆರಳು ಹಾಕಬಾರದು ಎಂಬಂತಹ ಅತಿ ಪ್ರಮುಖ ನಿಯಮಗಳನ್ನು ಮುರಿಯಲು ಶುರು ಮಾಡ್ತಾರೆ. ಆದ್ದರಿಂದ ನಿಯಮಗಳು ಕಡಿಮೆ ಇರಲಿ, ಆದರೆ ಅದು ಸ್ಪಷ್ಟವಾಗಿರಲಿ ಮತ್ತು ಕಟ್ಟುನಿಟ್ಟಾಗಿರಲಿ. ಪ್ರೋತ್ಸಾಹ ಮತ್ತು ಶಿಸ್ತಿನ ಸಮತೋಲನ. ಮಕ್ಕಳು ನೀವು ಬಯಸಿದಂತೆ ಒಳ್ಳೆಯ ಕೆಲಸ ಮಾಡಿದಾಗ ತಕ್ಷಣವೇ ಅವರನ್ನು ಗುರುತಿಸಿ ಮತ್ತು ಪ್ರಶಂಸಿಸಿ. ಊಟ ಮಾಡಲು ಹಠ ಮಾಡುತ್ತಿದ್ದ ಮಗು ತಾನಾಗಿಯೇ ತುತ್ತು ತಿಂದಾಗ ಬೆನ್ನು ತಟ್ಟಿ ಶಬಾಸ್ಗಿರಿ ಕೊಡಿ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ತೆಗೆದುಕೊಂಡಾಗ ಅವರಿಗೆ ಇಷ್ಟವಾದ ಜಾಗಕ್ಕೆ ಕರೆದೊಯ್ಯಿರಿ. ಅದೇ ರೀತಿ ತಪ್ಪು ಮಾಡಿದಾಗ ನೀಡುವ ಶಿಸ್ತಿನ ಕ್ರಮ ಕೂಡ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಮನೆಯಲ್ಲಿ ಅತಿಥಿಗಳು ಬಂದಾಗ ಮಗು ಗಲಾಟೆ ಮಾಡ್ತಾ ಇದ್ದರೆ ಆಗಲೇ ಸರಿಪಡಿಸಿ.
ಅದನ್ನು ಬಿಟ್ಟು ಕೋಪವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಟುಕೊಂಡು ರಾತ್ರಿ ಆ ಮಗು ಪ್ರೀತಿಯಿಂದ ನಿಮ್ಮ ಬಳಿ ಬಂದಾಗ ಹಗಲಿನ ಕೋಪಕ್ಕೆ ಹೊಡೆದರೆ ಮಗುವಿಗೆ ತೀವ್ರ ಗೊಂದಲ ಉಂಟಾಗುತ್ತೆ. ನಾನು ಪ್ರೀತಿ ತೋರಿಸಲು ಹೋದರೆ ಪೆಟ್ಟು ಬೀಳುತ್ತದೆ ಅಂತ ಮಗು ತಪ್ಪಾಗಿ ಅರ್ಥೈಸ್ಕೊಳ್ಳುತ್ತೆ. ತರಕಾರಿ ತಿಂದಿಲ್ಲ ಅನ್ನೋ ಸಣ್ಣ ಕಾರಣಕ್ಕೆ ವಾರಗಟ್ಟಲೆ ಟಿವಿ ನೋಡಬಾರದು ಎಂಬಂತಹ ಅತಿಯಾದ ಶಿಕ್ಷೆಗಳು ಮಕ್ಕಳಲ್ಲಿ ದ್ವೇಷವನ್ನು, ರೆಸೆಂಟ್ಮೆಂಟನ್ನು ಹುಟ್ಟುಹಾಕುತ್ತವೆ. ನಿಮ್ಮ ಮಕ್ಕಳು ಜೀವನದಲ್ಲಿ ನೂರಾರು ಜನರನ್ನು ಭೇಟಿಯಾಗ್ತಾರೆ. ಹೊಸ ಸ್ನೇಹಿತರು, ಶಿಕ್ಷಕರು, ಮೇಲಧಿಕಾರಿಗಳನ್ನು ನೋಡ್ತಾರೆ. ಆದರೆ ಅವರಿಗೆ ಇರುವುದು ಒಬ್ಬರು ಅಥವಾ ಇಬ್ಬರು ಪೋಷಕರು ಮಾತ್ರ. ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮ ಜಗತ್ತಿಗೆ ಅಚ್ಚುಮೆಚ್ಚಾಗಿರುವಂತೆ ಬೆಳೆಸುವುದು ನಿಮ್ಮ ಅತಿ ದೊಡ್ಡ ಜವಾಬ್ದಾರಿ. ಇತರರು ಅವರನ್ನು ತಿರಸ್ಕರಿಸುವಂತಹ ಅಥವಾ ನಿಮ್ಮ ಮಕ್ಕಳ ಮೇಲೆ ಅಸಮಾಧಾನ ಮೂಡುವಂತಹ ಯಾವುದೇ ಕೆಟ್ಟ ವರ್ತನೆಗಳನ್ನು ಬೆಳೆಸಿಕೊಳ್ಳಲು ಅವರಿಗೆ ಬಿಡಬೇಡಿ. ಇದುವೇ ನೀವು ಅವರಿಗೆ ನೀಡಬಹುದಾದ ಅತ್ಯುತ್ತಮ ಉಡುಗೊರೆ. ಅಧ್ಯಾಯ 6. ಜಗತ್ತನ್ನು ಟೀಕಿಸುವ ಮೊದಲು ನಿಮ್ಮ ಮನೆಯನ್ನು ಸರಿಯಾಗಿಟ್ಕೊಳ್ಳಿ. ಸೆಟ್ ಯುವರ್ ಹೌಸ್ ಇನ್ ಪರ್ಫೆಕ್ಟ್ ಆರ್ಡರ್ ಬಿಫೋರ್ ಯು ಕ್ರಿಟಿಸೈಸ್ ದ ವರ್ಲ್ಡ್. ಗತಕಾಲದ ನೆರಳು ಮತ್ತು ಭವಿಷ್ಯದ ಆಯ್ಕೆ. ಒಂದು ಮಗು ಅತ್ಯಂತ ಕಷ್ಟಕರವಾದ ವಾತಾವರಣದಲ್ಲಿ ಬೆಳೆಯುತ್ತದೆ ಅಂತ ಕಲ್ಪಿಸಿಕೊಳ್ಳಿ. ತಂದೆ ಜೂಜಾಟದಲ್ಲಿ ಹಣ ಕಳೆದುಕೊಳ್ಳುವ ವ್ಯಕ್ತಿ, ತಾಯಿ ಮಗುವಿಗೂ ಕಿಂಚಿತ್ತೂ ಪ್ರೀತಿ ಪ್ರೋತ್ಸಾಹ ನೀಡದ ಕೋಪಿಷ್ಠೆ. ಇಂತಹ ವಾತಾವರಣದಲ್ಲಿ ಬೆಳೆದ ಮಗು ದೊಡ್ಡವನಾದಾಗ ಅವನ ಮುಂದೆ 2 ಆಯ್ಕೆಗಳು ಇರುತ್ತೆ. ಒಂದು, ನನ್ನ ಪೋಷಕರು ನನ್ನನ್ನು ಹೀಗೆಯೇ ಬೆಳೆಸಿದ್ದು, ನನಗೂ ಬೇರೆ ದಾರಿ ಇಲ್ಲ ಅಂತ ತಾನು ಅನುಭವಿಸಿದ ಹಿಂಸೆಯನ್ನೇ ತನ್ನ ಮಕ್ಕಳಿಗೂ ವರ್ಗಾಯಿಸೋದು. 2, ನಾನು ಪಟ್ಟ ಕಷ್ಟಗಳು ಅದೆಷ್ಟು ಕ್ರೂರವಾದದ್ದು ಅಂತ ನನಗೆ ತಿಳಿದಿದೆ, ನನ್ನ ಮಕ್ಕಳಿಗೆ ಆ ಪರಿಸ್ಥಿತಿ ಎಂದಿಗೂ ಬರಬಾರದು ಅಂತ ದೃಢವಾಗಿ ನಿರ್ಧರಿಸಿ ಆ ಕಷ್ಟಗಳ ಸರಪಳಿಯನ್ನು ಅಲ್ಲಿಗೆ ತುಂಡರಿಸೋದು. ನಿಮ್ಮ ಗತಕಾಲವು ನಿಮ್ಮ ಭವಿಷ್ಯವನ್ನು ಎಂದಿಗೂ ನಿರ್ಧರಿಸೋದಿಲ್ಲ. ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿ ಬೆಳೆದರೂ ಆ ಕೆಟ್ಟತನವನ್ನು ಮುಂದಿನ ಪೀಳಿಗೆಗೆ ದಾಟಿಸಬಾರದು ಅನ್ನೋ ವಿವೇಚನೆ ನಮಗಿರಬೇಕು. ಮನುಷ್ಯನ ಹೃದಯದಲ್ಲಿ ಕೆಟ್ಟತನಕ್ಕಿಂತ ಒಳ್ಳೆಯತನವೇ ಮೇಲುಗೈ ಸಾಧಿಸುತ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಚಂಡಮಾರುತ ಮತ್ತು ನಮ್ಮ ಜವಾಬ್ದಾರಿ. ಜೀವನವು ಖಂಡಿತವಾಗಿಯೂ ನ್ಯಾಯಯುತವಾಗಿಲ್ಲ. ನಮ್ಮ ಸುತ್ತಲೂ ಅಪಾಯ, ಭ್ರಷ್ಟಾಚಾರ ಮತ್ತು ಋಣಾತ್ಮಕ ಅಂಶಗಳು ತುಂಬಿಕೊಂಡಿವೆ. ಒಂದು ಭೀಕರ ಚಂಡಮಾರುತ ಬರುವುದು ಪ್ರಕೃತಿಯ ವಿಕೋಪ. ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಆದರೆ ಪ್ರತಿ ವರ್ಷವೂ ಅದೇ ಚಂಡಮಾರುತ ಬರುವ ಜಾಗದಲ್ಲಿ ಗಾಳಿ ಮಳೆಗೆ ತಡೆಕೊಳ್ಳದಂತಹ ಒಂದು ದುರ್ಬಲವಾದ ಮನೆಯನ್ನು ಕಟ್ಟುವುದು ಪ್ರಕೃತಿಯ ತಪ್ಪಲ್ಲ, ಅದು ನಮ್ಮ ತಪ್ಪು. ದುರಂತಗಳು ಸಂಭವಿಸಿದಾಗ ಅದಕ್ಕೆ ವಿಧಿ, ದೇವರು ಅಥವಾ ಸಮಾಜವನ್ನು ದೂಷಿಸುವುದು ಸುಲಭ. ಆದರೆ ನಾವು ಅಸಹಾಯಕರಲ್ಲ. ಆ ದುರಂತಗಳನ್ನು ಎದುರಿಸಲು ನಾವು ಎಷ್ಟು ಸಿದ್ಧರಾಗಿದ್ದೇವೆ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ. ದೂರು ಮಾಡುವ ಪ್ರವೃತ್ತಿ ಒಂದು ಸುಲಭದ ದಾರಿ. ದ ಡಿಸ್ಟ್ರಾಕ್ಷನ್ ಆಫ್ ಔಟ್ರೀಚ್. ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಮತ್ತು ಟಿವಿ ಸುದ್ದಿಗಳ ಪ್ರಭಾವದಿಂದಾಗಿ ಪ್ರತಿಯೊಬ್ಬ ಜನರು ಜಗತ್ತಿನ ಆಗುಹೋಗುಗಳ ಬಗ್ಗೆ ಅತಿಯಾಗಿ ತಲೆಕೆಡಿಸ್ಕೊಳ್ತಾ ಇದ್ದಾರೆ. ರಾಜಕೀಯ ವ್ಯವಸ್ಥೆ ಸರಿಯಿಲ್ಲ, ಆರ್ಥಿಕತೆ ಕುಸಿದಿದೆ, ಉದ್ಯಮಿಗಳು ನಮ್ಮನ್ನು ಶೋಷಿಸ್ತಾ ಇದ್ದಾರೆ, ಸಮಾಜ ಕೆಟ್ಟು ಹೋಗಿದೆ ಅಂತ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುವುದು ಸಾಮಾನ್ಯವಾಗಿದೆ. ಲೇಖಕರು ಇದನ್ನು ನಮ್ಮ ವೈಯಕ್ತಿಕ ವೈಫಲ್ಯಗಳನ್ನು ಮರೆಮಾಚುವ ಒಂದು ಸುಲಭವಾದ ದಾರಿ, ಕೋಪಿಂಗ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಜಗತ್ತಿನ ದೊಡ್ಡ ಸಮಸ್ಯೆಗಳ ವಿರುದ್ಧ ಹೋರಾಡುವ ಭ್ರಮೆಯನ್ನು ಸೃಷ್ಟಿಸಿಕೊಂಡರೆ ನಮ್ಮ ಸ್ವಂತ ಜೀವನದ ತಪ್ಪುಗಳನ್ನು ಯೋಚಿಸುವ ಜವಾಬ್ದಾರಿಯಿಂದ ನಾವು ಸುಲಭವಾಗಿ ನುಣುಚಿಕೊಳ್ಳಬಹುದು. ವಾಸ್ತವದಲ್ಲಿ ಇದು ಕೇವಲ ದಿಕ್ಕು ತಪ್ಪಿಸಿಕೊಳ್ಳುವ ಒಂದು ತಂತ್ರ ಅಷ್ಟೇ. ಒಂದು ಸಣ್ಣ ಹೆಜ್ಜೆ. ನಿಮ್ಮ ಮನೆಯನ್ನು ಸರಿಪಡಿಸಿ. ಜಗತ್ತನ್ನು ತಿದ್ದಲು ಹೊರಡುವ ಮುನ್ನ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ನಿಮ್ಮ ಸ್ವಂತ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಕೋಣೆ ಶುಚಿಯಾಗಿದೆಯೇ? ನಿಮಗೆ ಇರುವ ಏಕೈಕ ದೇಹವನ್ನು ನೀವು ಗೌರವಿಸ್ತಾ ಇದ್ದೀರಾ? ಅದಕ್ಕೆ ಸರಿಯಾದ ಆಹಾರ ಮತ್ತು ವ್ಯಾಯಾಮ ನೀಡ್ತಾ ಇದ್ದೀರಾ? ಟಿವಿ, ಮೊಬೈಲ್ ಮುಂದೆ ಸಮಯ ವ್ಯರ್ಥ ಮಾಡುವ ಬದಲು ಹೊಸ ವಿಷಯಗಳನ್ನು ಕಲಿಯಲು ಸಮಯ ನೀಡ್ತಾ ಇದ್ದೀರಾ? ಬೇರೊಬ್ಬರು ಹೇಳಿದ ದಾರಿಯಲ್ಲಿ ನಡೆಯುವ ಬದಲು ನಿಮ್ಮ ಜೀವನದ ಚುಕ್ಕಾಣಿಯನ್ನು ನೀವೇ ಹಿಡಿದಿದ್ದೀರಾ?
ಯಾವುದು ತಪ್ಪು ಅಂತ ನಿಮ್ಮ ಅಂತರಾಳಕ್ಕೆ ಸ್ಪಷ್ಟವಾಗಿ ತಿಳಿದಿದೆಯೋ ಆ ತಪ್ಪುಗಳನ್ನು ಮಾಡುವುದನ್ನು ಈಗಲೇ ನಿಲ್ಲಿಸಿ. ನಿಮ್ಮದೇ ಸ್ವಂತ ಜೀವನದಲ್ಲಿ, ನಿಮ್ಮದೇ ಮನೆಯಲ್ಲಿ ಶಾಂತಿ ಮತ್ತು ಶಿಸ್ತನ್ನು ನೆಲೆಸುವಂತೆ ಮಾಡಲು ನಿಮಗೆ ಸಾಧ್ಯವಾಗದೇ ಇದ್ದರೆ, ಇಡೀ ಜಗತ್ತನ್ನು ಟೀಕಿಸುವ ಅಥವಾ ತಿದ್ದುವ ಅಧಿಕಾರವನ್ನು ನಿಮಗಿದೆಯೇ? ಮೊದಲು ನಿಮ್ಮ ಜಗತ್ತನ್ನು, ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪರಿಪೂರ್ಣವಾಗಿ ಇಟ್ಟುಕೊಳ್ಳಿ. ಅಧ್ಯಾಯ 7. ಅರ್ಥಪೂರ್ಣವಾದದ್ದನ್ನು ಅನುಸರಿಸಿ, ಕೇವಲ ಲಾಭದಾಯಕವಾದದ್ದನ್ನು ಅಲ್ಲ. ಪರ್ಸ್ಯೂ ವಾಟ್ ಯು ಮೀನಿಂಗ್, ನಾಟ್ ಫಾರ್ ಎಕ್ಸ್ಪೀಡಿಯೆಂಟ್. ಭವಿಷ್ಯವೆಂಬ ತೀರ್ಪುಗಾರ ಮತ್ತು ಸ್ಟ್ಯಾನ್ಫರ್ಡ್ ಪ್ರಯೋಗ. 1973ರ ದಶಕದಲ್ಲಿ ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡಿದರು. ಅವರು 3 ರಿಂದ 6 ವರ್ಷದ ಮಕ್ಕಳನ್ನು ಒಂದೊಂದಾಗಿ ಕೋಣೆಯಲ್ಲಿ ಕೂರಿಸಿ ಅವರ ಮುಂದೆ ಮಾರ್ಷ್ಮೆಲೋ ಅಂತ ಸಿಹಿ ತಿನಿಸನ್ನು ಇಟ್ಟರು. ಆ ಮಕ್ಕಳಿಗೆ ಒಂದು ಷರತ್ತು ವಿಧಿಸಿದರು. ನೀವು ಇದನ್ನು ಈಗಲೇ ತಿನ್ನಬಹುದು, ಆದರೆ ಕೇವಲ 15 ನಿಮಿಷಗಳ ಕಾಯ್ದರೆ ನಿಮಗೆ ಇನ್ನೊಂದು ಮಾರ್ಷ್ಮೆಲೋ ಕೊಡುತ್ತೇನೆ. ಆಗ ನೀವು 2 ತಿನ್ನಬಹುದು. ಯಾವ ಮಕ್ಕಳು ತಮ್ಮ ತಕ್ಷಣದ ಆಸೆಯನ್ನು ತಡೆಹಿಡಿದು ಡಿಲೇಡ್ ಗ್ರಾಟಿಫಿಕೇಷನ್ 15 ನಿಮಿಷಗಳ ಕಾಲ ಕಾದಿದ್ದರೋ ಅವರ ಭವಿಷ್ಯ ಅದ್ಭುತವಾಗಿತ್ತು. 1 ದಶಕಗಳ ನಂತರ ಆ ಮಕ್ಕಳನ್ನು ಮರುಪರಿಶೀಲಿಸಿದಾಗ 15 ನಿಮಿಷ ಕಾದಿದ್ದ ಮಕ್ಕಳು ತಮ್ಮ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದರು, ಒತ್ತಡವನ್ನು ನಿಭಾಯಿಸುವಲ್ಲಿ ಸಮರ್ಥರಾಗಿದ್ದರು ಮತ್ತು ಜೀವನದಲ್ಲಿ ಯಶಸ್ವಿ ಆಗಿದ್ದರು. ಇದರ ಅರ್ಥ ಸ್ಪಷ್ಟ. ಯಶಸ್ವಿ ಜನರು ತಮ್ಮ ಭವಿಷ್ಯದ ಒಳಿತಿಗಾಗಿ ಇಂದಿನ ಸಣ್ಣ ಪುಟ್ಟ ಸುಖಗಳನ್ನು ತ್ಯಾಗ ಮಾಡಲು ತಯಾರಿರ್ತಾರೆ. ಅವರ ಭವಿಷ್ಯದ ಜೊತೆ ಚೌಕಾಸಿ ಮಾಡ್ತಾರೆ. ಲಾಭದಾಯಕ ವರ್ಸಸ್ ಅರ್ಥಪೂರ್ಣ. ನಾವು ಪ್ರತಿದಿನ ಸಣ್ಣ ಕಾಗದಿಂದ ಹಿಡಿದು ಹಸಿವಿನವರೆಗೆ ಅನೇಕ ಕಷ್ಟಗಳನ್ನು ಎದುರಿಸುತ್ತೇವೆ. ಈ ಕಷ್ಟಗಳು ಎದುರಾದಾಗ ನಮ್ಮ ಮುಂದೆ 2 ಆಯ್ಕೆಗಳು ಇರ್ತವೆ. ಮೊದಲನೇ ಆಯ್ಕೆ ಸುಲಭವಾದ, ಕ್ಷಿಪ್ರವಾದ ಮತ್ತು ಲಾಭದಾಯಕವಾದ ಎಕ್ಸ್ಪೀಡಿಯನ್ಸ್ ದಾರಿ. ಇದು ಕೇವಲ ನೋವನ್ನು ತಾತ್ಕಾಲಿಕವಾಗಿ ಮರೆಮಾಚುತ್ತದೆ. ಉದಾಹರಣೆಗೆ, ಮಾನಸಿಕ ಒತ್ತಡವಿದ್ದಾಗ ಮದ್ಯಪಾನ ಮಾಡೋದು. ಇದು ಆ ಕ್ಷಣಕ್ಕೆ ಆರಾಮ ನೀಡಬಹುದು, ಆದರೆ ಮೂಲ ಸಮಸ್ಯೆಯನ್ನು ಪರಿಹರಿಸೋದಿಲ್ಲ. ಎರಡನೆಯ ಆಯ್ಕೆ ಕಷ್ಟಕರವಾದ ಮತ್ತು ದೀರ್ಘಕಾಲ ಹಿಡಿಯುವ ದಾರಿ. ಇದು ಕಠಿಣ ಆಗಿರುತ್ತೆ, ಆದರೆ ಇದು ಸಮಸ್ಯೆಯ ಬೇರನ್ನು ಕಿತ್ತು ಹಾಕುತ್ತದೆ. ಇದೇ ಅರ್ಥಪೂರ್ಣವಾದ ಮೀನಿಂಗ್ಫುಲ್ ದಾರಿ. ಆಲೋಚನೆಗಳೆಂಬ ಪರಾವಲಂಬಿಗಳು. ಡಾಕ್ಟರ್ ಜಾರ್ಡನ್ ಪೀಟರ್ಸನ್ ಅವರ ಪ್ರಕಾರ, ಕೆಲವೊಮ್ಮೆ ಆಲೋಚನೆಗಳು ಮನುಷ್ಯನ ಮೆದುಳನ್ನು ಪರಾವಲಂಬನೆ ಜೀವನಿಗಳಂತ ಆವರಿಸ್ಕೊಳ್ತವೆ. ಮನುಷ್ಯ ಆಲೋಚನೆಗಳ ಕೈಗೊಂಬೆ ಆಗ್ತಾನೆ. ಉದಾಹರಣೆಗೆ, ಜಗತ್ತಿನಲ್ಲಿ ಪ್ರಭಾವ ಮತ್ತು ಹಣ ಇದ್ದವರಷ್ಟೇ ಮೇಲೇರಲು ಸಾಧ್ಯ, ನಮ್ಮಂಥವರಲ್ಲ ಅಂತ ದೃಢವಾಗಿ ನಂಬುವ ವ್ಯಕ್ತಿ ತನ್ನ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುವುದೇ ಇಲ್ಲ. ಬಿಡುವಿನ ವೇಳೆಯಲ್ಲಿ ಟಿವಿ ನೋಡುತ್ತಾ ಕಾಲಹರಣ ಮಾಡುತ್ತಾನೆ ಹೊರತು ಕಷ್ಟಪಡೋದಿಲ್ಲ. ತಮ್ಮ ತಪ್ಪು ನಂಬಿಕೆಗಳು ತಮ್ಮನ್ನೇ ನಾಶ ಮಾಡುತ್ತಿವೆ ಅಂತ ತಿಳಿದರೂ ಆ ನಂಬಿಕೆಯನ್ನು ಬಿಟ್ಟು ಬರಲು ಅಹಂಕಾರ ಅಡ್ಡಿಯಾಗುತ್ತೆ. ಆದರೆ ನೆನಪಿಡಿ, ನಿಮ್ಮೊಳಗಿರುವ ಒಂದು ಕೆಟ್ಟ ಆಲೋಚನೆ ಸಾಯಬೇಕೇ ಹೊರತು ಆ ಆಲೋಚನೆಯ ಜೊತೆಗೆ ನೀವಲ್ಲ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದಾರಿ ಬದಲಿಸಲು ಎಂದಿಗೂ ಹಿಂಜರಿಬೇಡಿ. ನಿಜವಾದ ಅರ್ಥವನ್ನು ಕಂಡುಕೊಳ್ಳೋದು. ಮೀನಿಂಗ್ ಈಸ್ ದ ವೇ. ಮನುಷ್ಯನ ಆಸೆಗಳು ಕ್ಷಣಿಕವಾದವು. ಇಂದು ನಮಗೆ ಅತ್ಯಗತ್ಯ ಎನಿಸುವ ವಸ್ತು ನಾಳೆಗೆ ಬೇಡವಾಗಬಹುದು. 6 ತಿಂಗಳ ಹಿಂದೆ ನಿಮಗೆ ಬೇಕಾಗಿದ್ದ ಆಸೆಗೂ ಇಂದಿನ ನಿಮ್ಮ ಆಸೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಹೀಗಿರುವಾಗ ಕೇವಲ ಕ್ಷಣಿಕ ಆಸೆಗಳ ಬೆನ್ನೇರಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ಕ್ಷಣಿಕ ಸುಖಗಳು ಇಂದಿಗೆ ಮಧುರ ಎನಿಸಿದರೂ ಭವಿಷ್ಯದಲ್ಲಿ ಅವು ಜವಾಬ್ದಾರಿಗಳಾಗಿ, ಸಂಕೋಲೆಗಳಾಗಿ ನಿಮ್ಮನ್ನು ಕಾಡುತ್ತವೆ. ಆದ್ದರಿಂದ ಕೇವಲ ನನಗೇನು ಬೇಕು ಅಂತ ಯೋಚಿಸುವ ಬದಲು ನನ್ನ ಜೀವನದ ನಿಜವಾದ ಅರ್ಥ ಮತ್ತು ಉದ್ದೇಶವೇನು ಅಂತ ಅರಿಯಿರಿ. ಅರ್ಥಪೂರ್ಣವಾದ ದಾರಿಯಲ್ಲಿ ನಡೆಯುವುದು ನಿಮಗೆ ತಕ್ಷಣದ ಖುಷಿ ಕೊಡದೇ ಇರಬಹುದು, ಆದರೆ ಜೀವನದಲ್ಲಿ ಎಂದಿಗೂ ಅಳಿಸಲಾಗದ ನೆಮ್ಮದಿ ಮತ್ತು ಸ್ಥಿರತೆಯನ್ನು ತಂದುಕೊಡುತ್ತದೆ. ಅಧ್ಯಾಯ 8. ಸತ್ಯವನ್ನು ಹೇಳಿ ಅಥವಾ ಕನಿಷ್ಠ ಸುಳ್ಳು ಹೇಳದಿರಿ. ನಿಮ್ಮೊಳಗಿನ 2 ವ್ಯಕ್ತಿತ್ವಗಳು.
ಈ ಪುಸ್ತಕವು ಮನುಷ್ಯನ ಮನಸ್ಸಿನ ಅತ್ಯಂತ ಆಸಕ್ತಿದಾಯಕ ವಿಷಯವನ್ನು ತೆರೆದಿಡುತ್ತೆ. ನಮ್ಮೆಲ್ಲರೊಳಗೆ ಮೂಲಭೂತವಾಗಿ 2 ವಿಭಿನ್ನ ವ್ಯಕ್ತಿತ್ವಗಳು ಇರುತ್ತೆ. ಒಂದು, ನಮ್ಮ ಮನಸ್ಸಿನ ಒಳಗೆ ಕುಳಿತು ಎಲ್ಲವನ್ನು ಗಮನಿಸುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಆಲೋಚಿಸುವ ನಮ್ಮ ಆಂತರಿಕ ವ್ಯಕ್ತಿತ್ವ. 2, ನಾವು ಇತರರೊಂದಿಗೆ ಮಾತನಾಡುವಾಗ, ಬೆರೆಯುವಾಗ ಜಗತ್ತಿಗೆ ತೋರಿಸುವ ನಮ್ಮ ಬಾಹ್ಯ ಮುಖ. ಈ ಆಂತರಿಕ ಮತ್ತು ಬಾಹ್ಯ ವ್ಯಕ್ತಿತ್ವಗಳ ನಡುವೆ ಎಷ್ಟು ದೊಡ್ಡ ಅಂತರ ಇರುತ್ತಿದೆಯೋ ಅಷ್ಟು ನಾವು ಇತರರಿಗೆ ಮತ್ತು ನಮಗೆ ನಾವೇ ಅಪ್ರಾಮಾಣಿಕರಾಗುತ್ತಿದ್ದೇವೆ ಅಂತ ಅರ್ಥ. ಈ ಅಂತರ ಹೆಚ್ಚಾದಷ್ಟು ನೀವು ಅರಿವಿಲ್ಲದಂತೆಯೇ ಒಂದು ದೊಡ್ಡ ಹಳ್ಳವನ್ನು ತೋಡಿಕೊಳ್ತಾ ಇದ್ದೀರಿ ಅಂತ ಅರ್ಥ. ಹೌದು ಎನ್ನುವ ರೋಗ ಮತ್ತು ಅದರ ಪರಿಣಾಮ. ಇದನ್ನು 2 ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಮೊದಲನೆಯದು, ನಿಮ್ಮ ಪರಿಚಿತರೊಬ್ಬರು ವಾರಾಂತ್ಯದಲ್ಲಿ ತಮ್ಮ ಯಾವುದೋ ಕಷ್ಟದ ಕೆಲಸಕ್ಕೆ ಸಹಾಯ ಮಾಡುವಂತೆ ನಿಮ್ಮನ್ನು ಕೇಳ್ತಾರೆ. ನಾನೊಬ್ಬ ಒಳ್ಳೆಯ ವ್ಯಕ್ತಿ, ಎಲ್ಲರಿಗೂ ಸಹಾಯ ಮಾಡುವವನು ಅಂತ ಜಗತ್ತಿಗೆ ತೋರಿಸಿಕೊಳ್ಳುವ ನಿಮ್ಮ ಬಾಹ್ಯ ಮುಖ ಹೌದು ಅಂತ ಅಂದ್ಬಿಡುತ್ತೆ. ಆದರೆ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ತೀವ್ರ ಕಿರಿಕಿರಿ ಇರುತ್ತೆ. ಯಾಕಪ್ಪ ಅಂದರೆ ಅವರು ನಿಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಅಂತ ನಿಮಗೆ ತಿಳಿದಿರುತ್ತೆ. ಎರಡನೆಯದು, ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿ ಅನಗತ್ಯವಾದ ಕೆಲಸವನ್ನು ಕೊಟ್ಟು ಆಫೀಸ್ ಸಮಯ ಮುಗಿದ ಮೇಲೂ ತಡವಾಗಿ ಕುಳಿತು ಕೆಲಸ ಮಾಡಲು ಹೇಳ್ತಾರೆ. ಅವರು ಮಾತ್ರ 4:30ಕ್ಕೆ ಮನೆಗೆ ಹೊರಡ್ತಾರೆ. ಮುಂಬಡ್ತಿ ಸಿಗಲಿ ಅನ್ನೋ ಆಸಕ್ತಿಯಲ್ಲಿ ಹೌದು ಅಂತ ಅಂದ್ಬಿಡ್ತೀರ. ಆದರೆ ನಿಮ್ಮೊಳಗೆ ಅಸಮಾಧಾನ ಕುದಿಯುತ್ತಿರುತ್ತದೆ. ಹೀಗೆ ಮಾಡುವುದರಿಂದ 2 ಪ್ರಮುಖ ಸಮಸ್ಯೆಗಳು ಉಂಟುಕೊಳ್ತವೆ. ಒಂದು, ನೀವು ಎಷ್ಟರ ಮಟ್ಟಿಗೆ ಇತರರಿಗೆ ಸುಲಭವಾಗಿ ಮಣಿಯುತ್ತೀರೋ ಅವರು ಭವಿಷ್ಯದಲ್ಲಿ ನಿಮ್ಮನ್ನು ಅಷ್ಟೇ ಸುಲಭವಾಗಿ ಬಳಸಿಕೊಳ್ಳಲು ಶುರು ಮಾಡ್ತಾರೆ. ಇದು ನಿಮ್ಮ ವ್ಯಕ್ತಿತ್ವದ ದೌರ್ಬಲ್ಯವಾಗಿ ಮಾರ್ಪಡ್ತದೆ. 2, ನೀವು ದೀರ್ಘಕಾಲದವರೆಗೆ ಹೀಗೆ ನಡೆದುಕೊಳ್ತಾ ಇದ್ದರೆ ನಿಮ್ಮೊಳಗಿನ ಆಂತರಿಕ ಅಸಮಾಧಾನ ಮತ್ತು ಕೋಪ, ರಿಸೆಂಟ್ಮೆಂಟ್ ಜ್ವಾಲಾಮುಖಿಯಂತೆ ಬೆಳೆದು ಒಂದಲ್ಲ ಒಂದು ದಿನ ಸ್ಫೋಟಗೊಳ್ಳುತ್ತದೆ. ಎಲ್ಲಿ ಇಲ್ಲ ಅಂತ ಹೇಳಬೇಕೋ ಅಲ್ಲಿ ಇಲ್ಲ ಅಂತ ಹೇಳುವ ಧೈರ್ಯ ಬೆಳೆಸಿಕೊಂಡರೆ ನೀವು ಶಕ್ತಿಶಾಲಿ ಆಗ್ತೀರಾ. ಆದರೆ ಎಲ್ಲದಕ್ಕೂ ಹೌದು ಅನ್ನುತ್ತಾ ಹೋದರೆ ನೀವು ಕೇವಲ ಆಜ್ಞಾಪಾಲಕ ಗುಲಾಮರಾಗ್ತೀರ ಅಷ್ಟೇ. ಸಂಘರ್ಷವನ್ನು ಎದುರಿಸುವ ಧೈರ್ಯ. ನಾವು ಸುಳ್ಳು ಹೇಳುವುದು ಅಥವಾ ಎಲ್ಲದಕ್ಕೂ ಹೌದು ಅಂತ ಹೇಳುವುದು ಯಾಕೆ ಗೊತ್ತೇ? ಅಲ್ಪಾವಧಿಯ ಸಂಘರ್ಷದಿಂದ ತಪ್ಪಿಸಿಕೊಳ್ಳಲು. ಯಾರಿಗಾದರೂ ಇಲ್ಲ ಅಂತ ಹೇಳಿದರೆ ಆ ಕ್ಷಣಕ್ಕೆ ವಾದವಿವಾದಗಳು ಆಗಬಹುದು, ಸಂಬಂಧ ಹಾಳಾಗಬಹುದು ಅಂತ ಭಯ ಇರುತ್ತೆ. ಆದರೆ ದೀರ್ಘಕಾಲದ ದೃಷ್ಟಿಯಿಂದ ನೋಡಿದರೆ ಈ ಸಣ್ಣ ಸಂಘರ್ಷಗಳು ಅತ್ಯಂತ ಅವಶ್ಯಕ. ನಿಮ್ಮ ಮೇಲಧಿಕಾರಿಯ ಬಳಿ ಗೌರವಯುತವಾಗಿ ಆದರೆ ದೃಢವಾಗಿ, ನನ್ನ ಕೆಲಸದ ಅವಧಿ ಮುಗಿದಿದೆ, ನಾನು ಇದನ್ನು ನಾಳೆ ಮಾಡುತ್ತೇನೆ ಅಂತ ಸತ್ಯವನ್ನು ಹೇಳಿದರೆ ಆ ಕ್ಷಣಕ್ಕೆ ಕಿರಿಕಿರಿ ಅನ್ನಿಸ್ಬೋದು. ಆದರೆ ಭವಿಷ್ಯದಲ್ಲಿ ನಿಮ್ಮ ಕೆಲಸ ಮತ್ತು ವೈಯಕ್ತಿಕ ಜೀವನ ನಡುವೆ ಒಂದು ಅದ್ಭುತವಾದ ಸಮತೋಲನ ಸಿಗುತ್ತದೆ. ನಿಮ್ಮ ಬಗ್ಗೆ ಇತರರಿಗೂ ಗೌರವ ಹೆಚ್ಚುತ್ತದೆ. ಸಂಘರ್ಷಗಳಿಗೆ ಹೆದರಿ ಸತ್ಯವನ್ನು ಮರೆಮಾಚಬೇಡಿ. ನಿಮ್ಮ ಗತಕಾಲದ ಗುಲಾಮರಾಗಬೇಡಿ. ಹದಿಹರೆಯದಲ್ಲಿ ಅಥವಾ ಯೌವನದಲ್ಲಿ ನಾವು ಕೆಲವೊಂದು ತಪ್ಪು ನಂಬಿಕೆಗಳನ್ನು ಬೆಳೆಸಿಕೊಳ್ತೇವೆ. ಉದಾಹರಣೆಗೆ, ಪೋಷಕರು ಹೇಳಿದರೆಂದು ಅಥವಾ ಸಮಾಜದಲ್ಲಿ ಅದಕ್ಕೆ ಬೆಲೆ ಇದೆ ಅಂತೇಳಿ ಕಾನೂನು ಅಥವಾ ಇಂಜಿನಿಯರಿಂಗ್ ಓದಲು ಹೋಗುತ್ತೀರಿ. ಆದರೆ ಕೆಲವು ವರ್ಷಗಳ ನಂತರ ಅದು ನಿಮಗೆ ಕಿಂಚಿತ್ತೂ ಇಷ್ಟ ಇಲ್ಲ ಅನ್ನೋ ಸತ್ಯ ಅರ್ಥವಾಗುತ್ತೆ. ಇಂತಹ ಸಂದರ್ಭಗಳಲ್ಲಿ ನಾನು ಮೊದಲೇ ನಿರ್ಧಾರ ಮಾಡಿದ್ದು ಬಿಟ್ಟಿದ್ದೇನೆ, ಈಗ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋ ನಿಮ್ಮ ಹಳೆಯ ನಿರ್ಧಾರಗಳಿಗೆ ಅಂಟಿಕೊಳ್ಳಬೇಡಿ. ಬದಲಾಗಲು ಎಂದಿಗೂ ಹಿಂಜರಿಯದಿರಿ. ಪ್ರತಿದಿನ ನೀವು ಹೊಸ ವಿಷಯಗಳನ್ನು ಕಲಿಯುತ್ತೀರಿ. ಹೊಸ ಸತ್ಯಗಳನ್ನು ಅನಾವರಣಗೊಳ್ತವೆ. ನಿಮ್ಮ ಹಿಂದಿನ ಅಜ್ಞಾನದ ನಿರ್ಧಾರಗಳೇ ಇಂದಿನ ಜೀವನವನ್ನು ಆಳಲು ಬಿಡಬೇಡಿ. ಹೊಸ ಸತ್ಯಗಳನ್ನು ಒಪ್ಪಿಕೊಳ್ಳಿ. ಅದು ಆಗಿದ್ದರೂ ಸರಿ, ಸತ್ಯವನ್ನು ಹೇಳಿ. ಅದು ಖಂಡಿತವಾಗಿಯೂ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಅಧ್ಯಾಯ 9. ನೀವು ಕೇಳಿಸಿಕೊಳ್ಳುತ್ತಿರುವ ವ್ಯಕ್ತಿಗೆ ನಿಮಗೆ ಗೊತ್ತಿಲ್ಲದರೂ ಏನಾದರೂ ತಿಳಿದಿರಬಹುದೇ ಅಂತ ಊಹಿಸಿಕೊಳ್ಳಿ. ಯೋಚಿಸುವುದು ಅಂತಂದರೆ ಏನು? ದ ಡಿಫಿಕಲ್ಟೀಸ್ ಆಫ್ ಥಿಂಕಿಂಗ್. ಆಲೋಚಿಸುವುದು ಅಥವಾ ಯೋಚಿಸುವುದು ಅಂತಂದರೆ ಕೇವಲ ನಮ್ಮ ತಲೆಯೊಳಗೆ ಕೆಲವು ವಿಚಾರಗಳನ್ನು ಮೆಲುಕು ಹಾಕುವುದು ಅಲ್ಲ. ಈ ಪುಸ್ತಕವು ಯೋಚಿಸುವುದು ಅನ್ನೋದಕ್ಕೆ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ನೀಡುತ್ತದೆ.
ಯೋಚಿಸುವುದು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ನೀವೇ ಎರಡು ಭಿನ್ನಾಭಿಪ್ರಾಯಗಳ ನಡುವೆ ಒಂದು ಚರ್ಚೆಯನ್ನು ಏರ್ಪಡಿಸುವುದು. ನಿಮ್ಮ ಬಗ್ಗೆ ಇತರರಿಗೂ ಗೌರವ ಹೆಚ್ಚುತ್ತದೆ. ಸಂಘರ್ಷಗಳಿಗೆ ಹೆದರಿ ಸತ್ಯವನ್ನು ಮರೆಮಾಚಬೇಡಿ. ನಿಮ್ಮ ಗತಕಾಲದ ಗುಲಾಮರಾಗಬೇಡಿ. ಹದಿಹರೆಯದಲ್ಲಿ ಅಥವಾ ಯೌವನದಲ್ಲಿ ನೀವು ಕೆಲವೊಂದು ತಪ್ಪು ನಂಬಿಕೆಗಳನ್ನು ಬೆಳೆಸ್ಕೊಂಡಿರ್ತೇವೆ. ಉದಾಹರಣೆಗೆ, ಪೋಷಕರು ಹೇಳಿದರಂತ ಅಥವಾ ಸಮಾಜದಲ್ಲಿ ಅದಕ್ಕೆ ಬೆಲೆ ಇದೆ ಅಂತ ಕಾನೂನು ಅಥವಾ ಇಂಜಿನಿಯರಿಂಗ್ ಓದಲು ಓದ್ತೀವಿ. ಆದರೆ ಕೆಲವು ವರ್ಷಗಳ ನಂತರ ಅದು ನಿಮಗೆ ಕಿಂಚಿತ್ತೂ ಇಷ್ಟ ಇಲ್ಲ ಅನ್ನೋ ಸತ್ಯ ಅರ್ಥ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದೇನೆ, ಈಗ ಹಿಂದೆ ಸರಿಯಲು ಸಾಧ್ಯವಿಲ್ಲ ಅಂತ ನಿಮ್ಮ ಹಳೆಯ ನಿರ್ಧಾರಗಳಿಗೆ ಅಂಟಿಕೊಳ್ಳಬೇಡಿ. ಬದಲಾಗಲು ಎಂದಿಗೂ ಹಿಂಜರಿದಿರಿ. ಪ್ರತಿದಿನ ನೀವು ಹೊಸ ವಿಷಯಗಳನ್ನು ಕಲಿಯುತ್ತೀರಿ. ಹೊಸ ಸತ್ಯಗಳು ಅನಾವರಣಗೊಳ್ತವೆ. ನಿಮ್ಮ ಹಿಂದಿನ ಅಜ್ಞಾನದ ನಿರ್ಧಾರಗಳೇ ಇಂದಿನ ನಿಮ್ಮ ಜೀವನವನ್ನು ಆಳಲು ಬಿಡಬೇಡಿ. ಹೊಸ ಸತ್ಯಗಳನ್ನು ಒಪ್ಪಿಕೊಳ್ಳಿ. ಅದು ಕಹಿಯಾಗಿದ್ದರೂ ಸಹಿ. ಸತ್ಯವನ್ನು ಹೇಳಿ. ಅದು ಖಂಡಿತವಾಗಿಯೂ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಅಧ್ಯಾಯ 9. ನೀವು ಕೇಳಿಸಿಕೊಳ್ಳುತ್ತಿರುವ ವ್ಯಕ್ತಿಗೆ ನಿಮಗೆ ಗೊತ್ತಿಲ್ಲದ ಏನಾದರೂ ತಿಳಿಯುತ್ತಿರಬಹುದೇ ಅಂತ ಊಹಿಸಿಕೊಳ್ಳಿ. ಯೋಚಿಸುವುದು ಅಂತಂದರೆ ಏನು? ದ ಡಿಫಿಕಲ್ಟಿ ಆಫ್ ಥಿಂಕಿಂಗ್. ಆಲೋಚಿಸುವುದು ಅಥವಾ ಯೋಚಿಸುವುದು ಅಂತಂದರೆ ಕೇವಲ ನಮ್ಮ ತಲೆಯಲ್ಲಿ ಕೆಲವು ವಿಚಾರಗಳನ್ನು ಮೆಲುಕು ಹಾಕುವುದು ಅಲ್ಲ. ಈ ಪುಸ್ತಕವು ಯೋಚಿಸುವುದು ಎಂಬುದಕ್ಕೆ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ನೀಡುತ್ತದೆ. ಯೋಚಿಸುವುದು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ನೀವೇ ಎರಡು ಭಿನ್ನ ಅಭಿಪ್ರಾಯಗಳ ನಡುವೆ ಒಂದು ಚರ್ಚೆಯನ್ನು ಏರ್ಪಡಿಸುವುದು. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಬಾಬ್ ಮತ್ತು ಸ್ಟೀವ್ ಅನ್ನೋ ಇಬ್ಬರು ಸ್ನೇಹಿತರು ಮಾತನಾಡ್ತಾ ಇದ್ದರು. ಬಾಬ್ ಹೇಳ್ತಾನೆ, ನಾನು ನೆಮ್ಮದಿಗಾಗಿ ಒಂದು ದುಬಾರಿ ಕಾರು ಖರೀದಿಸಿ ಕೆಲವು ತಿಂಗಳುಗಳ ಕಾಲ ದೇಶ ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಬಾಬ್ ತನ್ನ ಮನಸ್ಸಿನಲ್ಲಿ ಓಡಿಸುವ ಸುಂದರ ದೃಶ್ಯವನ್ನು ಕಲ್ಪಿಸಿಕೊಂಡು ಖುಷಿ ಪಡ್ತಾ ಇರ್ತಾನೆ. ಆಗ ಸ್ಟೀವ್ ಹೇಳ್ತಾನೆ, ನೋಡು ಬಾಬ್, ನೀನು ಬ್ಯಾಂಕಿಗೆ ಕಟ್ಟಬೇಕಾದ ಸಾಲ ಬಾಕಿ ಇದೆ. ಇನ್ನು 6 ತಿಂಗಳಲ್ಲಿ ಅವರು ನಿನ್ನ ಮನೆಯನ್ನು ಜಪ್ತಿ ಮಾಡಲಿದ್ದಾರೆ. ಕಾರು ಖರೀದಿಸುವ ಬದಲು ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳುವುದು ಮುಖ್ಯವಲ್ಲವೇ? ಮನೆ ಇಲ್ಲದೆ ಬೀದಿಗೆ ಬಿದ್ದಾಗ ನಿನಗೆ ಹೇಗೆ ಅನ್ನಿಸಬಹುದು? ಇಲ್ಲಿ ಸ್ಟೀವ್ ಬಾಬ್ನ ಕಾಲ್ಪನಿಕ ಪ್ರಪಂಚಕ್ಕೆ ಒಂದು ಹೊಸ ಆಯಾಮವನ್ನು ಪರಿಚಯಿಸ್ತಾನೆ. ನಾವು ಒಬ್ಬರೇ ಯೋಚಿಸುವಾಗ ನಮಗೆ ಬೇಕಾದ ತೀರ್ಮಾನಗಳನ್ನು ಮೊದಲೇ ನಿರ್ಧರಿಸಿ ಅದಕ್ಕೆ ಪೂರಕವಾದ ಕಾರಣಗಳನ್ನು ಮಾತ್ರ ಹುಡುಕುತ್ತೇವೆ. ಇದನ್ನು ಕನ್ಫರ್ಮೇಷನ್ ಬಯಾಸ್ ಅಂತ ಕರೀತಾರೆ. ಯೋಚಿಸುವುದು ಬಹಳ ಕಷ್ಟದ ಕೆಲಸ. ಯಾಕಪ್ಪಂದರೆ ನೀವು ಒಂದೇ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳಾಗಿ ಯೋಚಿಸಬೇಕು ಮತ್ತು ಆ ಇಬ್ಬರು ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಲು ಬಿಡಬೇಕು. ಇದೇ ಕಾರಣಕ್ಕೆ ನಾವು ಇತರರೊಂದಿಗೆ ಮಾತನಾಡಬೇಕು. ಅವರ ದೃಷ್ಟಿಕೋನ ನಮ್ಮ ಯೋಚನೆಗೆ ಹೊಸ ಆಯಾಮವನ್ನು ನೀಡುತ್ತದೆ. ನಾವು ನಿಜವಾಗಿಯೂ ಹೇಗೆ ಕೇಳಿಸಿಕೊಳ್ತೇವೆ? ನಾವು ಇತರರೊಂದಿಗೆ ಮಾತನಾಡುವಾಗ ಬಹುಪಾಲು ಸಮಯ ನಾವು ಅವರು ಹೇಳುವುದನ್ನು ಕೇಳಿಸಿಕೊಳ್ಳುವುದೇ ಇಲ್ಲ. ಬದಲಾಗಿ ಇವರು ಮಾತು ಮುಗಿಸಿದ ತಕ್ಷಣ ನಾನು ಏನು ಮಾತಾಡಬೇಕು, ಇವರ ವಾದವನ್ನು ಹೇಗೆ ಸೋಲಿಸಬೇಕು ಅಂತ ನಮ್ಮ ಸರದಿಗಾಗಿ ಕಾಯ್ತಾ ಇರ್ತೀವಿ. ಕೆಲವೊಮ್ಮೆ ವಾದದಲ್ಲಿ ಗೆಲ್ಲಬೇಕು ಎಂಬ ಹಠದಿಂದ ಎದುರಿನ ವ್ಯಕ್ತಿ ಹೇಳುತ್ತಿರುವ ಮಾತುಗಳನ್ನು ಅವರ ಬಾಯಿಗೆ ತುರುಕುತ್ತೇವೆ. ಅವರ ಮಾತಿನ ಅರ್ಥವನ್ನೇ ತಿರುಚುತ್ತೇವೆ. ಇದು ನಮಗರಿವಿಲ್ಲದಂತೆಯೇ ನಡೆಯುವ ಒಂದು ಕೆಟ್ಟ ಪ್ರವೃತ್ತಿ. ಇದರಿಂದ ಸಂವಹನ ಮುರಿದು ಹೋಗುತ್ತದೆಯೇ ಹೊರತು ಹೊಸ ವಿಷಯಗಳು ತಿಳಿಯುವುದಿಲ್ಲ. ಉತ್ತಮ ಕೇಳುಗರಾಗಲು ಒಂದು ಅದ್ಭುತ ನಿಯಮ. ದ ರೂಲ್ಸ್ ಫಾರ್ ಬೆಟರ್ ಲಿಸನಿಂಗ್. ನೀವು ನಿಜವಾಗಿಯೂ ಉತ್ತಮ ಕೇಳುಗರಾಗಬೇಕು ಅಂತಂದರೆ ಜಾರ್ಡನ್ ಪೀಟರ್ಸ್ ಅವರು ಒಂದು ಅದ್ಭುತವಾದ ಮತ್ತು ಸರಳವಾದ ನಿಯಮವನ್ನು ಸೂಚಿಸ್ತಾರೆ. ಮುಂದಿನ ಬಾರಿ ನೀವು ಯಾರೊಂದಿಗಾದರೂ ಚರ್ಚೆ ಅಥವಾ ವಾದವಿವಾದ ಮಾಡುತ್ತಿರಬೇಕಾದ್ರೆ ಈ ನಿಯಮವನ್ನು ಪಾಲಿಸಿ. ನೀವು ನಿಮ್ಮ ವಾದವನ್ನು ಮಂಡಿಸುವ ಮುನ್ನ ಎದುರಿಗಿರುವ ವ್ಯಕ್ತಿಗೆ ಹೇಳಿದ ಮಾತನ್ನು ಅದರ ಹಿನ್ನೆಲೆಯ ಹಿಂದಿರುವ ಭಾವನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕು. ನೀವು ಹೇಳುತ್ತಿರುವುದು ಇದನ್ನೇ ಅಲ್ಲವೇ ಅಂತ ಕೇಳಬೇಕು. ಅವರು ಹೌದು, ನಾನು ಹೇಳಿದ್ದು ಅದನ್ನೇ, ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಒಪ್ಪಿಕೊಂಡರೆ ಮಾತ್ರ ನೀವು ನಿಮ್ಮ ಮುಂದಿನ ಮಾತನ್ನು ಶುರು ಮಾಡಬೇಕು. ಈ ನಿಯಮದ ಪ್ರಯೋಜನಗಳೇನು? 1.
ಈ ರೀತಿ ಮಾಡೋದ್ರಿಂದ ನೀವು ಎದುರಿನ ವ್ಯಕ್ತಿಯ ಮಾತನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಲೇಬೇಕಾಗುತ್ತದೆ. 2. ವಾದ ವಿವಾದಗಳು ಜಗಳವಾಗಿ ಮಾರ್ಪಡುವುದನ್ನು ಇದು ತಡೆಯುತ್ತದೆ. 3. ಇದು ಮುಕ್ತ ಮನಸ್ಸನ್ನು ಬೆಳೆಸುತ್ತದೆ. ನಿಮಗೆ ಗೊತ್ತಿಲ್ಲದ ಆದರೆ ಎದುರಿನ ವ್ಯಕ್ತಿಗೆ ತಿಳಿದಿರುವ ಹೊಸ ವಿಷಯಗಳನ್ನು ಕಲಿಯಲು ಇದು ಸಹಾಯ ಮಾಡ್ತದೆ. ನೆನಪಿರಲಿ, ನಿಮಗೆ ತಿಳಿದಿರುವುದು ಆಗಲೇ ತಿಳಿದಿದೆ. ಆದ್ದರಿಂದ ಹೊಸದೇನನ್ನು ಕಲಿಯಲು ಸಾಧ್ಯವಿಲ್ಲ. ನಿಮ್ಮ ಜೀವನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇಲ್ಲದಿದ್ದರೆ ನಿಮಗೆ ತಿಳಿದಿರುವುದು ಸಾಕಾಗುವುದಿಲ್ಲ ಅಂತಲೇ ಅರ್ಥ. ಆದ್ದರಿಂದ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಇತರರು ಹೇಳುವುದನ್ನು ಆಲಿಸಿ. ಅಧ್ಯಾಯ 10. ನಿಮ್ಮ ಮಾತಿನಲ್ಲಿ ನಿಖರತೆ ಇರಲಿ. ಬಿ ಪ್ರಿಸೈಸ್ ಇನ್ ಯುವರ್ ಸ್ಪೀಚ್. ಗತಕಾಲದ ನೆರಳು ಮತ್ತು ಅಸ್ಪಷ್ಟತೆಯ ಅಪಾಯ. ನಾವು ಸಾಮಾನ್ಯವಾಗಿ ಭವಿಷ್ಯವನ್ನು ಮಾತ್ರ ಬದಲಾಯಿಸಬಹುದು, ಗತಕಾಲ ಮುಗಿದು ಹೋದ ಅಧ್ಯಾಯ ಅಂತ ಭಾವಿಸ್ತೇವೆ. ಆದರೆ ಗತಕಾಲವನ್ನು ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಇದನ್ನು ಒಂದು ಉದಾಹರಣೆಯೊಂದಿಗೆ ನೋಡೋಣ. ಸ್ಟೀವ್ ಮತ್ತು ಜಾಬ್ ಇಬ್ಬರು ಆಪ್ತ ಸ್ನೇಹಿತರು, ಜೊತೆಗೆ ಒಂದು ಕಂಪನಿಯ ಪಾಲುದಾರರು. ಕಂಪನಿ ಅದ್ಭುತವಾಗಿ ಬೆಳೀತಾ ಇತ್ತು. ಸ್ಟೀವ್ ಮತ್ತು ಹೊಸ ವಸ್ತುಗಳ ಉತ್ಪಾದನೆಗೆ ಗಮನ ಹರಿಸಿದರೆ ಜಾಬ್ ವ್ಯವಹಾರ ಮತ್ತು ಆಡಳಿತವನ್ನು ನೋಡಿಕೊಳ್ತಾ ಇರ್ತಾನೆ. ಸ್ಟೀವ್ ತನ್ನ ಜೀವನದ ಅತ್ಯಂತ ಖುಷಿಯ ಕ್ಷಣಗಳನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಒಂದು ದಿನ ಜಾನ್ ಕುತಂತ್ರದಿಂದ ಸ್ಟೀವ್ನನ್ನು ತನ್ನ ಕಂಪನಿಯಿಂದಲೇ ಹೊರಹಾಕ್ತಾನೆ. ಸ್ಟೀವ್ಗೆ ಇದು ಆಘಾತವನ್ನು ಉಂಟು ಮಾಡುತ್ತದೆ. ಆದರೆ ಆತ ಸ್ವಲ್ಪ ಹಿಂದೆ ತಿರುಗಿ ನೋಡಿದಾಗ ಸತ್ಯ ಅರ್ಥ ಆಗುತ್ತೆ. ಜಾನ್ ಮೋಸ ಮಾಡುತ್ತಿದ್ದಾನೆ ಎಂಬುದಕ್ಕೆ ಹಿಂದೆಯೇ ಅನೇಕ ಸೂಚನೆಗಳು ಇದ್ದವು. ಜಾನ್ ತರಾತುರಿಯಲ್ಲಿ ಓದದೆ ಸಹಿ ಹಾಕಿಸಿಕೊಂಡ ಕಾಗದಗಳು, ಜಾನ್ ತನ್ನ ಸ್ವಂತ ಸ್ನೇಹಿತರನ್ನೇ ಕಂಪನಿಯ ಉನ್ನತಿಗೆ ನೇಮಿಸಿದ್ದು, ಇವೆಲ್ಲವೂ ಸ್ಟೀವ್ಗೆ ಆಗಲೇ ಒಮ್ಮೆ ಅನುಮಾನ ಮೂಡಿಸಿದವು. ಆದರೆ ಏನೋ ಇರಬಹುದು ಬಿಡು, ಈಗ ಯಾಕೆ ಜಗಳ ಮಾಡಿಕೊಳ್ಳುವುದು ಅಂತ ಸ್ಟೀವ್ ಆ ಅನುಮಾನಗಳನ್ನು ಸ್ಪಷ್ಟವಾಗಿ ಪ್ರಶ್ನಿಸುವ ಗೋಜಿಗೆ ಹೋಗಲಿಲ್ಲ. ಆ ಅಸ್ಪಷ್ಟತೆಯೇ ಅಥವಾ ವೀಕ್ನೆಸ್ಸೇ ಇಂದು ಅವನ ಭವಿಷ್ಯವನ್ನೇ ನುಂಗಿ ಹಾಕಿತು. ನೀವು ಯಾವುದನ್ನು ಎದುರಿಸಲು ನಿರಾಕರಿಸುತ್ತೀರೋ ಅದು ನೀವು ಅತ್ಯಂತ ದುರ್ಬಲರಾಗಿರುವ ಸಮಯದಲ್ಲಿ ನಿಮ್ಮ ಮನೆ ಬಾಗಿಲು ತಟ್ಟುತ್ತದೆ. ರಾಕ್ಷಸನನ್ನು ಕತ್ತಲೆಯಲ್ಲಿ ಬೆಳೆಯಲು ಬಿಡಬೇಡಿ. ನಮ್ಮ ಜೀವನವನ್ನು ಬುಡಮೇಲು ಮಾಡುವ ದೊಡ್ಡ ದೊಡ್ಡ ಸಮಸ್ಯೆಗಳೆಂಬ ರಾಕ್ಷಸನು ಹುಟ್ಟುವುದೇ ಮತ್ತು ಬೆಳೆಯುವುದೇ ಅಸ್ಪಷ್ಟತೆ ಎಂಬ ಕತ್ತಲೆಯಲ್ಲಿ. ನಾವೇಕೆ ಆ ಕತ್ತಲೆಯನ್ನು ಹಾಗೆಯೇ ಬಿಡ್ತೇವೆ? ನಮ್ಮ ಅಹಂಕಾರವನ್ನು ರಕ್ಷಿಸಿಕೊಳ್ಳಲು. ಒಂದು ಸಮಸ್ಯೆಯನ್ನು ನಿಖರವಾಗಿ ವ್ಯಾಖ್ಯಾನಿಸಿದರೆ ಆ ಸಮಸ್ಯೆ ನಿಜ, ರಿಯಲ್ ಆಗಿ ಬಿಡ್ತದೆ. ಅದನ್ನು ಎದುರಿಸಬೇಕಾಗುತ್ತದೆ ಅನ್ನೋ ಭಯ ನಮ್ಮನ್ನು ಕಾಡುತ್ತದೆ. ಉದಾಹರಣೆಗೆ, ನೀವು ಅಂದುಕೊಂಡಷ್ಟು ಬುದ್ಧಿವಂತರಲ್ಲವೇ? ಇದು ನಿಮಗೆ ಗೊತ್ತಿಲ್ಲ, ಏಕೆಂದರೆ ನೀವು ಎಂದಿಗೂ ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವಂಥ ಕಷ್ಟದ ಕೆಲಸಕ್ಕೆ ಕೈ ಹಾಕಿಲ್ಲ. ನನಗೆ ಬೇರೆ ಜವಾಬ್ದಾರಿಗಳು ಇದ್ದವು, ಸಮಯ ಇರಲಿಲ್ಲ ಅಂತ ಸಬೂಬು ಹೇಳಿ ನಿಮ್ಮ ದೌರ್ಬಲ್ಯವನ್ನು ಮುಚ್ಚಿಟ್ಟುಕೊಂಡಿದ್ದೀರಿ. ನಿಮಗೆ ಜನರನ್ನು ಮಾತನಾಡಿಸಲು, ಸ್ನೇಹಿತರನ್ನು ಮಾಡಲು ಬರುವುದಿಲ್ಲವೇ? ಇದು ನಿಮಗೆ ಗೊತ್ತಿಲ್ಲ, ಯಾಕಂದರೆ ಎಂದು ಹೊರ ಹೋಗಿ ಹೊಸ ಜನರನ್ನು ಭೇಟಿ ಆಗುವ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಸಂಗಾತಿ ನಿಮ್ಮನ್ನು ಕೇವಲ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದಾರೆಯೇ? ಅನುಮಾನವಿದ್ದರೂ ಈಗ ಚೆನ್ನಾಗಿಯೇ ಇದ್ದೇವಲ್ಲ, ಸುಮ್ಮನೆ ಯಾಕೆ ಜಗಳ ಅಂತ ಆ ಸಣ್ಣ ಕಿರಿಕಿರಿಯನ್ನು ನಿರ್ಲಕ್ಷಿಸುತ್ತಿದ್ದೀರಿ. ನೀವು ಅಂದುಕೊಂಡಷ್ಟು ಬುದ್ಧಿವಂತರಲ್ಲವೇ? ಇದು ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ಎಂದಿಗೂ ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚುವಂಥ ಕಷ್ಟದ ಕೆಲಸಕ್ಕೆ ಕೈ ಹಾಕಿಲ್ಲ. ನನಗೆ ಬೇರೆ ಜವಾಬ್ದಾರಿಗಳು ಇದ್ದವು, ಸಮಯ ಇರಲಿಲ್ಲ ಅಂತ ಸಬೂಬು ಹೇಳಿ ನಿಮ್ಮ ದೌರ್ಬಲ್ಯವನ್ನು ಮುಚ್ಚಿಟ್ಟುಕೊಂಡಿದ್ದೀರ. ನಿಮಗೆ ಜನರನ್ನು ಮಾತನಾಡಿಸಲು, ಸ್ನೇಹಿತರನ್ನು ಮಾಡಲು ಬರುವುದಿಲ್ಲವೇ? ಇದು ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ಎಂದು ಹೊರ ಹೋಗಿ ಹೊಸ ಜನರನ್ನು ಭೇಟಿಯಾಗುವ ಪ್ರಯತ್ನ ಮಾಡಿಲ್ಲ. ನಿಮ್ಮ ಸಂಗಾತಿ ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಅನುಮಾನವಿದ್ದರೂ ಈಗ ಚೆನ್ನಾಗಿಯೇ ಇದ್ದೇವಲ್ಲ, ಸುಮ್ಮನೆ ಯಾಕೆ ಜಗಳ ಅಂತ ಆ ಸಣ್ಣ ಕಿರಿಕಿರಿಯನ್ನು ನಿರ್ಲಕ್ಷಿಸುತ್ತಿದ್ದೀರಾ. ಆದರೆ ನೆನಪಿಡಿ,
ಆ ಸಣ್ಣ ಸಮಸ್ಯೆಯನ್ನು ಈಗಲೇ ಎದುರಿಸದೆ ನಿರ್ಲಕ್ಷಿಸಿದರೆ ಅದು ದೊಡ್ಡ ಕತ್ತಲೆಯಲ್ಲಿ ಹೆಮ್ಮರವಾಗಿ ಬೆಳೆಯುತ್ತದೆ ಮತ್ತು ಅದು ಬೆಳೆದಾಗ ನಿಮ್ಮನ್ನೇ ನುಂಗಿ ಹಾಕುತ್ತದೆ. ಪಶ್ಚಾತ್ತಾಪದ ಕರಾಳತೆ. ಸಮಸ್ಯೆಗಳ ಬಗ್ಗೆ ಯೋಚಿಸದೇ ಇದ್ದರೆ ಸಮಸ್ಯೆಗಳು ಮಾಯವಾಗುವುದಿಲ್ಲ. ಕತ್ತಲೆಯಲ್ಲಿ ಬಚ್ಚಿಟ್ಟುಕೊಂಡರೆ ಕೇವಲ ತಾತ್ಕಾಲಿಕ ನೆಮ್ಮದಿ ಸಿಗಬಹುದೇ ಹೊರತು ನಿಮ್ಮ ಅಮೂಲ್ಯವಾದ ಸಮಯ ಕಳೆದು ಹೋಗುತ್ತಾ ಇರುತ್ತೆ. ಮುಪ್ಪಾವಸ್ಥೆಯಲ್ಲಿ ನೀವು ಹಿಂತಿರುಗಿ ನೋಡಿದಾಗ, ನಾನು ಅಂದು ಆ ಕೆಲಸಕ್ಕೆ ಏಕೆ ಪ್ರಯತ್ನಿಸಲಿಲ್ಲ, ನಾನು ನನ್ನ ಹಕ್ಕುಗಳಿಗಾಗಿ ಅಂದು ಯಾಕೆ ಧ್ವನಿ ಎತ್ತಲಿಲ್ಲ ಅಂದೇ ಸತ್ಯವನ್ನು ಒಪ್ಪಿಕೊಂಡಿದ್ದರೆ ಇಂದು ನನ್ನ ಜೀವನ ಬೇರೆಯೇ ಆಗುತ್ತಿತ್ತು ಅಲ್ಲವೇ ಅನ್ನೋ ಕೊರೆಯುವ ಪಶ್ಚಾತ್ತಾಪ ನಿಮ್ಮನ್ನು ಕಾಡ್ತಾ ಇರುತ್ತೆ. ಮಂಜನ್ನು ಸೀಳಿ ಬನ್ನಿ, ನಿಖರವಾಗಿರಿ. ಈ ದುರಂತದಿಂದ ಪಾರಾಗಲು ಇರುವ ಏಕೈಕ ದಾರಿ ಅಂತಂದರೆ ನಿಖರತೆ, ಪ್ರೆಸಿಷನ್. ನಿಮ್ಮ ಜೀವನದಿಂದ ನಿಮಗೆ ನಿಖರವಾಗಿ ಏನು ಬೇಕು ಅನ್ನೋದನ್ನು ನಿರ್ಧರಿಸಿ. ಅದರ ಬಗ್ಗೆ ನಾಚಿಕೆ ಪಡಬೇಡಿ. ನಿಮ್ಮೊಳಗಿರುವ ಭಯಗಳೇನು ಅನ್ನೋದನ್ನು ನಿಖರವಾಗಿ ಗುರುತಿಸಿ ಆ ಭಯಗಳನ್ನು ಎದುರಿಸಲು ಒಂದು ಸ್ಪಷ್ಟ ಯೋಜನೆ ರೂಪಿಸಿ. ನಿಮಗೆ ಯಾವುದರಿಂದ ನೋವು ಆಗ್ತಾ ಇದೆ, ನಿಮಗೆ ಇತರರಿಂದ ಮತ್ತು ನಿಮ್ಮಿಂದ ಏನು ನಿರೀಕ್ಷೆಗಳು ಇವೆ ಅನ್ನೋದನ್ನು ಸ್ಪಷ್ಟವಾಗಿ ಸಂವಹನ ಮಾಡಿ. ಅಸ್ಪಷ್ಟತೆ, ಅನುಮಾನ ಮತ್ತು ಹತಾಶೆಯ ದಟ್ಟ ಮಂಜು ಕವಿದಾಗ ಅದರೊಳಗೆ ಧೈರ್ಯದಿಂದ ನುಗ್ಗಿ ಆ ಮಂಜನ್ನು ಸೀಳಿ ಬೆಳಕಿನತ್ತ ಹೆಜ್ಜೆ ಹಾಕಿ. ನಿಮ್ಮ ಮಾತಿನಲ್ಲಿ ಇರಿ, ಯೋಜನೆಯಲ್ಲಿ ಮತ್ತು ಗುರಿಯಲ್ಲಿ ನಿಖರತೆ ಇರಲಿ. ಅಧ್ಯಾಯ 11. ಮಕ್ಕಳು ಸ್ಕೇಟ್ ಬೋರ್ಡಿಂಗ್ ಮಾಡುವಾಗ ಅವರಿಗೆ ತೊಂದರೆ ಕೊಡಬೇಡಿ. ಡು ನಾಟ್ ಬಾದರ್ ದ ಚಿಲ್ಡ್ರನ್ ವಿನ್ ದೇ ಆರ್ ಸ್ಕೇಟ್ ಬೋರ್ಡ್. ಸ್ಕೇಟ್ ಬೋರ್ಡಿಂಗ್ ಅನ್ನುವ ರೂಪಕ ಅತಿಯಾದ ರಕ್ಷಣೆಯ ಅಪಾಯ. ಈ ಅಧ್ಯಾಯದ ಶೀರ್ಷಿಕೆ ಕೇವಲ ಸ್ಕೇಟ್ ಬೋರ್ಡಿಂಗ್ ಅನ್ನೋ ಆಟದ ಬಗ್ಗೆ ಅಲ್ಲ. ಮಕ್ಕಳು, ವಿಶೇಷವಾಗಿ ಹದಿಹರೆಯದವರು, ಕೆಲವೊಮ್ಮೆ ಅಪಾಯಕಾರಿಯಾದ ಸಾಹಸಮಯವಾದ ಆಟಗಳನ್ನು ಆಡ್ತಾರೆ. ಸ್ಕೇಟ್ ಬೋರ್ಡಿಂಗ್ ಮಾಡುವಾಗ ಬೀಳಬಹುದು, ಕೈಕಾಲು ಮುರಿಯಬಹುದು ಅನ್ನೋದು ಅವರಿಗೂ ತಿಳಿದಿರುತ್ತೆ. ಆದರೂ ಅವರು ಆ ಅಪಾಯವನ್ನು ಎದುರಿಸುತ್ತಾರೆ. ಯಾಕಪ್ಪ ಅಂದರೆ ಆ ಅಪಾಯವನ್ನು ಮೆಟ್ಟಿ ನಿಲ್ಲುವ ಮೂಲಕ ಅವರು ತಮ್ಮ ಸಾಮರ್ಥ್ಯವನ್ನು, ಕಾಂಪಿಟೇಷನ್ಸನ್ನು ಬೆಳೆಸ್ಕೊಳ್ತಾ ಇರ್ತಾರೆ. ಆದರೆ ಇಂದಿನ ಅನೇಕ ಪೋಷಕರು ಅತಿಯಾದ ರಕ್ಷಣೆಯ ಅಥವಾ ಓವರ್ ಪ್ರೊಟೆಕ್ಷನ್ನ ವಲಯವನ್ನು ಸೃಷ್ಟಿಸುತ್ತಿದ್ದಾರೆ. ಡಾಕ್ಟರ್ ಜಾರ್ಡನ್ ಪೀಟರ್ಸ್ ಅವರು ಇದನ್ನು ಈಡಿಪಲ್ ಪೈ ಅಥವಾ ಓಡಿಪಲ್ ಮದರ್ ಅನ್ನೋ ಪರಿಕಲ್ಪನೆಯೊಂದಿಗೆ ವಿವರಿಸ್ತಾರೆ. ಅಂದರೆ ತನ್ನ ಮಗುವಿಗೆ ಪ್ರಪಂಚದ ಯಾವುದೇ ಕಷ್ಟ, ನೋವು, ಜವಾಬ್ದಾರಿ ಅಥವಾ ದುಃಖ ತಾಗಬಾರದು ಅಂತ ತನ್ನ ಇಡೀ ಜೀವನವನ್ನೇ ಮುಡುಪಾಗಿರುವ ಅತಿಯಾದ ರಕ್ಷಣಾತ್ಮಕ ತಾಯಿ ಅಥವಾ ಪೋಷಕರು. ಇದರ ಪರಿಣಾಮವಾಗಿ ಏನಾಗುತ್ತೆ? ಫಲಶೀಲಗಳನ್ನಾಗಿ ಬೆಳೆಸುವುದು ಅತ್ಯಗತ್ಯ. ಆಕ್ರಮಣಶೀಲತೆ ಎನ್ನುವುದು ಸಹಜ ಗುಣ. ನಮ್ಮ ಸಮಾಜದಲ್ಲಿ ಆಕ್ರಮಣಶೀಲತೆ ಅಥವಾ ಅಗ್ರೆಷನ್ ಅನ್ನೋದು ಸಂಪೂರ್ಣವಾಗಿ ಕೆಟ್ಟ ಗುಣ ಅಂತ ಬಿಂಬಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಇದು ಮನುಷ್ಯನ ಅಂತರಾಳದ ಒಂದು ಸಹಜ ಗುಣ. ಇದಕ್ಕೆ ಎರಡು ಮುಖಗಳು ಇರುತ್ತೆ. ಇದು ಕೆಟ್ಟದಲ್ಲಿ ಹೋದರೆ ಇತರರನ್ನು ಶೋಷಿಸುವ ಕ್ರೂರವಾದ ನಡವಳಿಕೆಯಾಗಿ ಬದಲಾಗುತ್ತದೆ. ಆದರೆ ಅದೇ ಆಕ್ರಮಣಶೀಲತೆಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಅದು ಮನುಷ್ಯನನ್ನು ಸಾಧನೆಯ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಒಬ್ಬ ಕ್ರೀಡಾಪಟು ಮೈದಾನದಲ್ಲಿ ಗೆಲ್ಲಲೇಬೇಕು ಅಂತ ಹೋರಾಡುವುದು, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆಯಲು ಹಗಲಿರುಳು ಶ್ರಮಿಸುವುದು, ಅಥವಾ ಒಬ್ಬ ಉದ್ಯಮಿ ತನ್ನ ವ್ಯಾಪಾರವನ್ನು ಬೆಳೆಸಲು ಪೈಪೋಟಿ ಮಾಡುವುದು, ಇವೆಲ್ಲವೂ ಆಕ್ರಮಣಶೀಲತೆಯೇ. ನಮ್ಮ ಗುರಿ ನಮ್ಮ ಮನುಷ್ಯನಲ್ಲಿರುವ ಆಕ್ರಮಣಶೀಲತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವುದಲ್ಲ, ಬದಲಾಗಿ ಅದನ್ನು ಸಂಸ್ಕರಿಸಿ, ರಿಫೈನ್ ಮಾಡಿ ಸಮಾಜಕ್ಕೆ ಒಳಿತು ಮಾಡುವಂತಹ ಸಕಾರಾತ್ಮಕ ಕೆಲಸಗಳಿಗೆ ಬಳಸಿಕೊಳ್ಳುವುದಾಗಿದೆ. ಅತಿಯಾದ ಸಾಧಕನ ಬೆಲೆ. ದ ಕಾಸ್ಟ್ ಆಫ್ ಬೀಯಿಂಗ್ ಟು ಅಗ್ರಿಯಬಲ್. ಮನುಷ್ಯನ ನಡವಳಿಕೆ ಒಂದು ಲೋಲಕದಂತೆ. ಆಕ್ರಮಣಶೀಲತೆಯ ಕಡೆಗೆ ಅತಿಯಾಗಿ ವಾಲುವುದು ಎಷ್ಟು ಅಪಾಯಕಾರಿಯೋ, ಅತಿಯಾದ ಸಾಧುತನದ ಅಗ್ರಿಯಬಲ್ ವಾಲುವುದು ಕೂಡ ಅಷ್ಟೇ ಅಪಾಯಕಾರಿ. ಯಾವಾಗಲೂ ಇತರರಿಗೆ ಒಳಿತು ಮಾಡುವ, ಸಂಘರ್ಷಗಳಿಗೆ ಹೆದರುವ ಅತ್ಯಂತ ಮೃದು ಸ್ವಭಾವದ ಜನರು ಸಮಾಜದಲ್ಲಿ ಸುಲಭವಾಗಿ ಶೋಷಣೆಗೆ ಒಳಗಾಗುತ್ತಾರೆ. ಕಚೇರಿಯಲ್ಲಿ ಎಲ್ಲರ ಕೆಲಸವನ್ನು ಇವರ ತಲೆಗೆ ಕಟ್ಟಲಾಗುತ್ತದೆ. ಸಂಬಂಧಗಳಲ್ಲಿ ಇವರನ್ನು ಕಡೆಗಣಿಸಲಾಗುತ್ತದೆ. ನಾನು ಎಲ್ಲರಿಗೂ ಎಷ್ಟು ಒಳ್ಳೆಯದನ್ನು ಮಾಡುತ್ತೇನೆ, ನನ್ನ ತ್ಯಾಗವನ್ನು ಯಾರೂ ಗುರುತಿಸುತ್ತಿಲ್ಲವಲ್ಲ ಅನ್ನೋ ನೋವು ಇವರನ್ನು ಒಳಗೊಳಗೆ ತಿಂದು ಹಾಕುತ್ತದೆ.
ಅಂತಿಮವಾಗಿ ಇವರು ಅತೀವ ಕಹಿಯಾದ ಹತಾಶ ವ್ಯಕ್ತಿಗಳಾಗಿ ಬದಲಾಗ್ತಾರೆ. ಆದ್ದರಿಂದ ನಿಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಕಿಚ್ಚನ್ನು, ಆಕ್ರಮಣಶೀಲತೆಯನ್ನು ನಿಮ್ಮೊಳಗೆ ಜೀವಂತವಾಗಿ ಇರಿಸಿಕೊಳ್ಳಿ. ಯಾವಾಗ ಮೃದುವಾಗಿರಬೇಕು ಮತ್ತು ಯಾವಾಗ ಕಠಿಣವಾಗಿ ನಿಲ್ಲಬೇಕು ಅನ್ನುವ ವಿವೇಚನೆ ಬೆಳೆಸಿಕೊಳ್ಳಿ. ಅಧ್ಯಾಯ 11. ಬೀದಿಯಲ್ಲಿ ಬೆಕ್ಕು ಕಂಡಾಗ ಅದನ್ನು ಪ್ರೀತಿಯಿಂದ ಸವರಿ. ದೃಷ್ಟಿಕೋನ ಮತ್ತು ಬದುಕಿನ ಕಷ್ಟಗಳು. ನಮ್ಮ ಪ್ರಸ್ತುತ ಜೀವನ ಎಷ್ಟೇ ಕಷ್ಟಕರ ಅಂತ ಅನಿಸಿದರೂ ಕೂಡ ನಮಗಿಂತ ಹೆಚ್ಚು ಕಷ್ಟಪಡುವವರು ಈ ಜಗತ್ತಿನಲ್ಲಿ ಯಾವಾಗಲೂ ಇರ್ತಾರೆ. ಲೇಖಕ ಜಾರ್ಡನ್ ಪೀಟರ್ಸನ್ ಅವರು ಈ ಅಧ್ಯಾಯದಲ್ಲಿ ಅತ್ಯಂತ ಭಾವುಕರಾಗಿ ತಮ್ಮ ಸ್ವಂತ ಮಗಳ ಕಥೆಯನ್ನು ಹಂಚಿಕೊಳ್ತಾರೆ. ಅವರ ಮಗಳು ಬಾಲ್ಯದಿಂದಲೇ ಎದುರಿಸಿದ ತೀವ್ರವಾದ ಅನಾರೋಗ್ಯ, ಆಸ್ಪತ್ರೆಯ ಅಲೆದಾಟಗಳು, ಆಕೆಯ ನೋವು ಮತ್ತು ಆ ಸಮಯದಲ್ಲಿ ಅವರ ಇಡೀ ಕುಟುಂಬ ಅನುಭವಿಸಿದ ಮಾನಸಿಕ ತೊಳಲಾಟವನ್ನು ಅವರು ವಿವರವಾಗಿ ಬಿಚ್ಚಿಡ್ತಾರೆ. ನಮ್ಮ ಸುತ್ತಲೂ ದುಃಖ ಮತ್ತು ನರಳುವಿಕೆ ಇದ್ದೇ ಇದೆ. ಇಂದು ನಿಮ್ಮ ಜೀವನದಲ್ಲಿ ಕಷ್ಟಗಳು ಇರಬಹುದು, ಎಲ್ಲವನ್ನು ಕೈ ಮೀರಿ ಹೋಗುತ್ತಿದೆ ಅಂತ ಅನ್ನಿಸ್ತಾ ಇರ್ಬೋದು. ಆದರೆ ಇನ್ನು 5 ವರ್ಷಗಳ ನಂತರ ನೀವು ಇದಕ್ಕಿಂತ ದೊಡ್ಡದಾದ, ಊಹಿಸಲು ಅಸಾಧ್ಯವಾದಂಥ ದುರಂತವನ್ನು ಎದುರಿಸಬೇಕಾಗಿ ಬರಬಹುದು. ಆಗ ಹಿಂತಿರುಗಿ ನೋಡಿದಾಗ ಇಂದಿನ ಈ ಕಷ್ಟದ ದಿನಗಳು ನಿಮಗೆ ಸ್ವರ್ಗದಂತೆ ಕಾಣಿಸ್ತಾ ಇರ್ತವೆ. ಇದು ಬದುಕಿನ ಕಟು ಸತ್ಯ ಮತ್ತು ವಾಸ್ತವ. ಅಸ್ತಿತ್ವದ ಅದ್ಭುತ ಮತ್ತು 15 ಸೆಕೆಂಡುಗಳ ಸಂತೋಷ. ಹಾಗಾದರೆ ಈ ನಿರಂತರ ಕಷ್ಟಗಳಿಂದ ಮತ್ತು ಭರವಸೆ ಕಳೆದುಕೊಳ್ಳುವ ಪರಿಸ್ಥಿತಿಗಳಿಂದ ಪಾರಾಗುವುದು ಹೇಗೆ? ಜೀವನದಲ್ಲಿ ಎಷ್ಟೇ ಗಾಢವಾಗಿ ದುಃಖ, ಒತ್ತಡ ಮತ್ತು ಸಮಸ್ಯೆಗಳು ಇದ್ದರೂ ಅವುಗಳ ನಡುವೆ ಅನಿರೀಕ್ಷಿತವಾಗಿ ಸಿಗುವ ಸಣ್ಣ ಸಣ್ಣ ಖುಷಿಯ ಕ್ಷಣಗಳನ್ನು ನಾವು ಗಮನಿಸಬೇಕು ಮತ್ತು ಆನಂದಿಸಬೇಕು. ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಆಕಸ್ಮಿಕವಾಗಿ ಒಂದು ಸುಂದರವಾದ ಬೆಕ್ಕು ಅಥವಾ ನಾಯಿ ಎದುರಾದರೆ ನಿಮ್ಮ ಕಷ್ಟಗಳನ್ನೆಲ್ಲ ಒಂದು ಕ್ಷಣ ಬದಿಗಿಟ್ಟು ನಿಲ್ಲಿ. ಅದರತ್ತ ಒಲವು ತೋರಿ, ಅದನ್ನು ಪ್ರೀತಿಯಿಂದ ಸವರಿ. ಆ ಒಂದು ಸಣ್ಣ ಕ್ರಿಯೆ, ಆ 15 ಸೆಕೆಂಡುಗಳ ಆ ಮೂಕ ಪ್ರಾಣಿಯೊಡನೆ ನೀವು ಕಳೆಯುವ ಮುಗ್ಧ ಕ್ಷಣ ನಿಮ್ಮ ಮಾನಸಿಕ ಭಾರವನ್ನು ಇಳಿಸುವ ಶಕ್ತಿಯನ್ನು ಹೊಂದಿದೆ. ಅಸ್ತಿತ್ವದ ಅದ್ಭುತ ಮತ್ತು 15 ಸೆಕೆಂಡುಗಳ ಸಂತೋಷ. ಹಾಗಾದರೆ ಈ ನಿರಂತರ ಕಷ್ಟಗಳಿಂದ ಮತ್ತು ಭರವಸೆ ಕಳೆದುಕೊಳ್ಳುವ ಪರಿಸ್ಥಿತಿಗಳಿಂದ ಪಾರಾಗುವುದು ಹೇಗೆ? ಜೀವನದಲ್ಲಿ ಎಷ್ಟೇ ಗಾಢವಾದ ದುಃಖ, ಒತ್ತಡ ಮತ್ತು ಸಮಸ್ಯೆಗಳು ಇದ್ದರೂ ಅದರ ನಡುವೆ ಅನಿರೀಕ್ಷಿತವಾಗಿ ಸಿಗುವ ಸಣ್ಣ ಸಣ್ಣ ಖುಷಿಗಳ ಕ್ಷಣಗಳನ್ನು ನಾವು ಗಮನಿಸಬೇಕು ಮತ್ತು ಆನಂದಿಸಬೇಕು. ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಆತಿಯಿಂದ ಸವರಿ. ಆ ಒಂದು ಸಣ್ಣ ಕ್ರಿಯೆ, 15 ಸೆಕೆಂಡುಗಳ ಕಾಲ ಮೂಕ ಪ್ರಾಣಿಯ ಜೊತೆ ಕಳೆಯುವ ಮುಗ್ಧ ಸಮಯ ನಿಮ್ಮ ಮಾನಸಿಕ ಭಾರವನ್ನು ಇಳಿಸುವ ಶಕ್ತಿಯನ್ನು ಹೊಂದಿದೆ. ಬೆಕ್ಕು ಇಲ್ಲಿ ಕೇವಲ ಒಂದು ಪ್ರಾಣಿಯಲ್ಲ, ಅದು ಬದುಕಿನ ಅನಿರೀಕ್ಷಿತ ಸೌಂದರ್ಯದ ಒಂದು ರೂಪಕ, ಮೆಟಫರ್. ಆ ಸಣ್ಣ ಸಂತೋಷದ ಕ್ಷಣವು, ಹೌದು, ಬದುಕಿನಲ್ಲಿ ಕಷ್ಟಗಳು ಇವೆ, ಆದರೆ ಅದೇ ಬದುಕಿನಲ್ಲಿ ಇಂತಹ ಸುಂದರವಾದ, ಮುಕ್ತವಾದ, ಅದ್ಭುತಗಳು ಇವೆ ಅನ್ನೋದ್ರ ಭರವಸೆ ನೀಡುತ್ತದೆ. ಬದುಕಿನ ನೋವನ್ನು ಸಹಿಸಿಕೊಳ್ಳಲು ಈ ಸಣ್ಣ ಸಣ್ಣ ಅದ್ಭುತಗಳೇ ನಮಗೆ ಬದುಕುವ ಶಕ್ತಿಯನ್ನು ತುಂಬುತ್ತವೆ. ಈ ಪುಸ್ತಕದಲ್ಲಿರುವ 12 ನಿಯಮಗಳು ನಮಗೆ ದೈನಂದಿನ ಗೊಂದಲಗಳಿಗೆ ಮತ್ತು ಅಸ್ತವ್ಯಸ್ತತೆಗೆ ಕಿಯೋಸ್ ಅತ್ಯುತ್ತಮ ಮದ್ದಾಗಿವೆ. ಆ ಸಣ್ಣ ಸಂತೋಷದ ಕ್ಷಣಗಳು. ಬದುಕಿನಲ್ಲಿ ಕಷ್ಟಗಳು ಇದ್ದಾವೆ, ಹೌದು, ಆದರೆ ಅದೇ ಬದುಕಿನಲ್ಲಿ ಇಂತಹ ಸುಂದರವಾದ, ಮುಗ್ಧವಾದ, ಅದ್ಭುತವಾದ ಕ್ಷಣಗಳು ಇವೆ ಅನ್ನೋ ಭರವಸೆ ನೀಡುತ್ತದೆ. ಬದುಕಿನ ನೋವನ್ನು ಸಹಿಸಿಕೊಳ್ಳಲು ಈ ಸಣ್ಣ ಸಣ್ಣ ಅದ್ಭುತಗಳೇ ನಮಗೆ ಬದುಕುವ ಶಕ್ತಿಯನ್ನು ತುಂಬುತ್ತವೆ. ಈ ಪುಸ್ತಕದಲ್ಲಿರುವ 12 ನಿಯಮಗಳು ನಮ್ಮ ದೈನಂದಿನ ಗೊಂದಲಗಳಿಗೆ ಮತ್ತು ಅಸ್ತವ್ಯಸ್ತತೆಗೆ ಕಿಯೋಸ್ ಅತ್ಯುತ್ತಮ ಮದ್ದಾಗಿದೆ. 12ನೇ ನಿಯಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ನಾವು ಇತ್ತೀಚೆಗೆ ಕೃತಜ್ಞತಾ ಕಲ್ಲು, ಗ್ರ್ಯಾಟಿಟ್ಯೂಡ್ ರಾಕ್ ಅನ್ನೋ ವಿಧಾನವನ್ನು ಅನುಸರಿಸುತ್ತಿದ್ದೇನೆ. ಕೆಲಸದ ಒತ್ತಡ ಹೆಚ್ಚಾಗಿ, ಅತಿಯಾಗಿ ಸುಸ್ತಾದಾಗ, ಬರ್ನ್ಔಟ್ ಅಥವಾ ನಕಾರಾತ್ಮಕ ಆಲೋಚನೆಗಳು ಕಾಡಲು ಶುರುವಾದಾಗ ನಾನು ನನ್ನ ಟೇಬಲ್ ಮೇಲಿರುವ ಆ ಸಣ್ಣ ಕಲ್ಲನ್ನು ಕೈಯಲ್ಲಿ ಇಟ್ಕೊಳ್ತೀನಿ. ಆ ಕ್ಷಣದಲ್ಲಿ ನನ್ನ ಜೀವನದಲ್ಲಿರುವ ನಾನು ನಿಜಕ್ಕೂ ಆಭಾರಿಯಾಗಿರಬೇಕಾದ ಒಂದು ಒಳ್ಳೆಯ ವಿಷಯವನ್ನು, ಕುಟುಂಬ, ಆರೋಗ್ಯ ಅಥವಾ ಸ್ನೇಹಿತರು ನೆನಪಿಸಿಕೊಳ್ತೇನೆ. ಈ ಸಣ್ಣ ಅಭ್ಯಾಸ ನನ್ನನ್ನು ಮತ್ತೆ ವಾಸ್ತವಕ್ಕೆ ತರುತ್ತೆ.
ಈ ಬುಕ್ ಸಮರಿಯಲ್ಲಿ ಚರ್ಚಿಸಿದ್ದು ಕೇವಲ ಪುಸ್ತಕದ ಸಾರಾಂಶವನ್ನು ಮಾತ್ರ. ಮೂಲ ಪುಸ್ತಕದಲ್ಲಿ ಜಾರ್ಡನ್ ಪೀಟರ್ಸನ್ ಅವರು ಮನಃಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸ ಮತ್ತು ತಮ್ಮ ಸ್ವಂತ ಜೀವನದ ಅದ್ಭುತ ಕಥೆಗಳನ್ನು ಉದಾಹರಣೆಯಾಗಿ ನೀಡಿ ಈ ಪ್ರತಿಯೊಂದು ನಿಯಮವನ್ನು ಆಳವಾಗಿ ವಿಶ್ಲೇಷಿಸಿದ್ದಾರೆ. ಸಾಧ್ಯವಾದರೆ ಆ ಪುಸ್ತಕವನ್ನು ಒಮ್ಮೆ ಕೊಂಡು ಓದಿ. ನಿಮ್ಮ ಜೀವನದ ಗೊಂದಲಗಳನ್ನು ನಿವಾರಿಸಿ ಒಂದು ಅರ್ಥಪೂರ್ಣವಾದ ದಾರಿಯನ್ನು ಕಂಡುಕೊಳ್ಳಲು ಈ 12 ನಿಯಮಗಳನ್ನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತವೆ ಅಂತ ನಾನು ನಂಬಿದ್ದೀನಿ. ಈ ವಿಚಾರಗಳನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೀರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಮುಂದಿನ ಬುಕ್ ಸಮರಿಯಲ್ಲಿ ಯಾವ ಪುಸ್ತಕದ ಸಮ್ಮರಿಯನ್ನು ಕೇಳೋದಕ್ಕೆ ನೀವು ಬಯಸ್ತೀರಾ ಅನ್ನೋದನ್ನು ತಿಳಿಸಿ. ನೀವು ನಿಮ್ಮ ಸಮಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.